ಹಲೋ ಗೆಳೆಯರೇ, ತಮ್ಮೆಲ್ಲರಿಗೂ ಗುರುದೀಕ್ಷಾ IAS ಪ್ರಸ್ತುತಪಡಿಸುವ ವೀಕ್ಲಿ ಕರೆಂಟ್ ಅಫೇರ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಮೊದಲನೇ ಕಾರ್ಯಕ್ರಮವಾಗಿದ್ದು 16 ಆಗಸ್ಟ್ 2021ರಿಂದ 21 ಆಗಸ್ಟ್ 2021ರವರೆಗಿನ ಎಲ್ಲ ಪ್ರಮುಖ ನ್ಯೂಸ್ ಪೇಪರ್ಗಳಲ್ಲಿ ಬಂದಂತಹ ವಿಷಯಗಳನ್ನು ನಾವು ಸಂಕ್ಷಿಪ್ತವಾಗಿ ಕನ್ಸಾಲಿಡೇಟೆಡ್ ವರ್ಷನ್ನಲ್ಲಿ ಈ ಒಂದು ವಿಶ್ಲೇಷಣೆಯಲ್ಲಿ ನಾವು ನೋಡಲಿದ್ದೇವೆ. ಸೊ ಹಿಂದೂ ನ್ಯೂಸ್ ಪೇಪರ್ ಆಗಿರಬಹುದು, ಇಂಡಿಯನ್ ಎಕ್ಸ್ಪ್ರೆಸ್ಸು, ಡೌನ್ ಟು ಅರ್ತ್, ಮುಖ್ಯವಾಗಿ ಇದರಲ್ಲಿ ನಮಗೆ ಜಿಯೋಗ್ರಫಿ ಮತ್ತು ಎನ್ವೈರ್ಮೆಂಟ್ಗೆ ಸಂಬಂಧಿಸಿದಂತಹ ಬಹುಮುಖ್ಯವಾದಂತಹ ಆರ್ಟಿಕಲ್ಸ್ಗಳು ಪ್ರಸ್ತುತವಾಗ್ತವೆ. ಹಾಗೂ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ, ಹಿಂದೂಸ್ತಾನ್ ಟೈಮ್ಸ್, ಎಕನಾಮಿಕ್ ಟೈಮ್ಸಲ್ಲಿ ಮುಖ್ಯವಾಗಿ ನಮಗೆ ಎಕಾನಮಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾದ ಆರ್ಟಿಕಲ್ಗಳನ್ನು ನೋಡಲು ಸಿಗ್ತಾ ಇರುವಂತಹ ಸಂದರ್ಭದಲ್ಲಿ ಹಿಂದೂ ನ್ಯೂಸ್ ಅನಾಲಿಸಿಸ್ಗೆ ಸಂಬಂಧಿಸಿದಂತೆ ಬಹಳಷ್ಟು ಆರ್ಟಿಕಲ್ಸ್ಗಳು ನಾನು ಡೈಲಿ ಮಾಡುವಂತಹ ಸುದ್ದಿ ವಿಶ್ಲೇಷಣೆಯಲ್ಲಿ ಕವರ್ ಮಾಡಿರ್ತೀನಿ. ಅದಕ್ಕೆ ಸಂಬಂಧಿತವಾಗಿ ತಾವು ಪ್ರತಿದಿನ ನೋಟ್ಸ್ ಮಾಡ್ಕೊಂಡಾಗ ವಾರಾಂತ್ಯದಲ್ಲಿ ಆ ಒಂದು ಹಿಂದೂನಿಂದ ಬಿಟ್ಟು ಬೇರೆ ಯಾವೆಲ್ಲ ಮುಖ್ಯವಾದ ಸುದ್ದಿಗಳು ನಾವು ಮಿಸ್ ಆಗಿರ್ತೀವಿ ಅವುಗಳನ್ನು ನೋಡ್ಕೊಂಡಾಗ ನಮಗೆ ಪೂರಕವಾಗಿ ಸಿಲೆಬಸ್ನ ಕವರ್ ಮಾಡೋದಕ್ಕೆ ಅನುಕೂಲವಾಗುತ್ತದೆ. ಸೊ ಇನ್ಮೇಲೆ ಪ್ರತಿ ವಾರ ಗುರುದೀಕ್ಷಾ IAS ವೀಕ್ಲಿ ಕರೆಂಟ್ ಅಫೇರ್ಸನ್ನು ಸಹ ಪ್ರತಿ ಭಾನುವಾರದಂದು ರಿಲೀಸ್ ಮಾಡುತ್ತದೆ. ಆ ಒಂದು ಕಾರ್ಯಕ್ರಮವನ್ನು ತಪ್ಪದೇ ತಾವೆಲ್ಲರೂ ವೀಕ್ಷಿಸಬೇಕು ಅಂತ ಹೇಳುತ್ತಾ, ಹಾಗೂ ನೋಟ್ಸ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬಿಡಿ. ಯಾಕಂದರೆ ಸಬ್ಜೆಕ್ಟ್ ವೈಸ್ ನಾನು ಈ ಒಂದು ಆರ್ಟಿಕಲ್ಸ್ ಏನೆಲ್ಲ ಬರ್ತಾವೋ ಅವುಗಳನ್ನು ಪೇಪರ್ ವೈಸ್ GS ಪೇಪರ್ 1, GS ಪೇಪರ್ 2 ಹಾಗೂ 3ಯಲ್ಲಿ ಇರುವಂತಹ ಮುಖ್ಯ ಸಬ್ಜೆಕ್ಟ್ಸ್ಗಳಿಗೆ ಅನುಕೂಲವಾಗುವಂತೆಯೇ ನಾನು ಡಿವೈಡ್ ಮಾಡಿ ಕೊಡೋದ್ರಿಂದ ತಾವು ಮತ್ತೆ ಏನು ಬೇರೆ ಬೇರೆ ಮಾಡೋ ಅವಶ್ಯಕತೆ ಇರಲ್ಲ. ಸೊ 3 ನೋಟ್ಸ್ಗಳು ಸಪ್ರೇಟಾಗಿ ಇಟ್ಟುಬಿಡಿ. ಸೊ ಆ ಟಾಪಿಕ್ ವೈಸು ಆ ದಿನ ಯಾವುದು GS 1, GS 2, GS 3 ಇರುತ್ತೋ ಆ 3 ನೋಟ್ಸ್ಗಳಲ್ಲಿ ಸಪ್ರೇಟಾಗಿ ಬರ್ಕೊಂಡಾಗ ಕೊನೆಯದಾಗಿ ರಿವೈಸ್ ಮಾಡಲು ಸಹ ಅನುಕೂಲ ಆಗುತ್ತದೆ. ಒಂದು, ಎರಡನೇದು, ತಾವು ಪ್ರಿಲಿಮ್ಸ್ ಮುಗಿಸ್ಕೊಂಡು ಮೇನ್ಸಿಗೆ ಹೋಗಬೇಕಾದ್ರೆ ಆ ದಿನದ ಪೇಪರನ್ನು ರಿವೈಸ್ ಮಾಡೋದಕ್ಕೆ ತಮಗೆ ಒಂದು ನೋಟ್ಬುಕ್ ರೆಡಿ ಇದ್ದಾಗ ಬಹಳ ಅನುಕೂಲವಾಗುತ್ತದೆ. ಆ್ಯಂಡ್ ನಾನು ಯಾವಾಗಲೂ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಹೇಳ್ತೀನಿ. ಯಾವುದೇ ಆರ್ಟಿಕಲ್ ಬರಲಿ, ಅದರಲ್ಲಿ ಬಹಳ ದೊಡ್ಡ ಹಾಗೂ ಕೊಟ್ಟಿರುವಂತಹ ವಿಷಯ ಜಾಸ್ತಿ ಇದ್ದಾಗ ನಮಗೆ ಎಕ್ಸಾಮಿನೇಷನ್ನಲ್ಲಿ ಆ ಒಂದು ವಿಷಯವನ್ನು ಪ್ರಸ್ತುತಪಡಿಸಲು ಬೇಕಾದಂತಹ ಪಾಯಿಂಟ್ಸ್ಗಳನ್ನು ನಾವು ನೆನಪಿಟ್ಕೊಳ್ಳೋದು ಬಹಳ ಮುಖ್ಯವಾಗಿರ್ತದೆ. ಸೊ ನಾನು ಹೇಳೋ ಸುದ್ದಿ ವಿಶ್ಲೇಷಣೆ ಪೂರ್ಣವಾಗಿ ಬರ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಯಾವುದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಇರ್ತವೆ ಅವುಗಳನ್ನು ನೋಟ್ ಮಾಡಿಕೊಂಡು ಕೊನೆಯದಾಗಿ ತಾವು ರಿವೈಸ್ ಮಾಡಿದಾಗ ಆ ಒಂದು ಇಡೀ ಆರ್ಟಿಕಲ್ ತಮಗೆ ಗ್ರಾಸ್ಪ್ ಅಥವಾ ರಿವೈಸ್ ಮಾಡ್ಕೊಳ್ಳೋ ಅನುಕೂಲವಾಗುವಂತೆ ನೋಟ್ಸ್ ಮಾಡ್ಕೊಳ್ಳಿ. ಸುಮ್ಮನೆ 2 ಪೇಜ್ 3 ಪೇಜ್ ಬರೆದು ಅದು ರಿವೈಸ್ ಮಾಡೋಕ್ಕಾಗದೆ 1000 ಪೇಜ್ಗಳು ನೋಟ್ಸ್ ಮಾಡ್ಕೊಂಡು ತುಂಬಿಟ್ಕೊಳ್ಳೋದರಲ್ಲಿ ಯಾವುದೇ ಅವಶ್ಯಕತೆ ಅಥವಾ ಅನುಕೂಲ ಯಾವುದು ಇರೋದಿಲ್ಲ ಅನ್ನೋಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ನೋಡೋಣ. ಇಂದಿನ ಮೊದಲನೇ ಆರ್ಟಿಕಲ್ ಪ್ರಸಾದ್ ಸ್ಕೀಮಿಗೆ ಸಂಬಂಧಿತವಾಗಿರುವಂತಹ ವಿಷಯ. ಈ ಒಂದು ಆರ್ಟಿಕಲನ್ನು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಕಂಡಿರುವಂಥದ್ದು ಈ ವಾರದಲ್ಲಿ. ಹಾಗಾಗಿ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆಯನ್ನು ಇವತ್ತು ನೋಡ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಆರ್ಟಿಕಲ್ನ ಸುದ್ದಿ ವಿಶ್ಲೇಷಣೆ ಮುಖ್ಯವಾಗಿ GS ಪೇಪರ್ 1ನಲ್ಲಿ ಇರುವಂತಹ ಇಂಡಿಯನ್ ಹೆರಿಟೇಜ್ ಆ್ಯಂಡ್ ಕಲ್ಚರಿಗೆ ಸಂಬಂಧಿಸಿದಂತೆ ಬಹುಮುಖ್ಯವಾಗಿ ಅನುಕೂಲವಾಗುತ್ತದೆ ಅನ್ನುವಂಥದ್ದು. ಯಾಕೆ ಪ್ರಸಾದ್ ಸ್ಕೀಮ್ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ, ಈಗಷ್ಟೇ ರೀಸೆಂಟಾಗಿ ಪ್ರಧಾನಮಂತ್ರಿಗಳು ಸೋಮನಾಥ್ ದೇವಾಲಯ ಗುಜರಾತಲ್ಲಿ ಏನಿದೆಯೋ ಪ್ರಸಾದ್ ಸ್ಕೀಮ್ನ ಅಡಿಯಲ್ಲಿ ಒಂದಿಷ್ಟು ಪ್ರಾಜೆಕ್ಟ್ಸ್ಗಳನ್ನು ಚಾಲನೆಯನ್ನು ಕೊಟ್ಟಿರುವಂಥದ್ದು. ಸೊ ಪ್ರಸಾದ್ ಸ್ಕೀಮ್ನ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುನ್ನ ಅದರ ಫುಲ್ ಫಾರ್ಮ್ ನಿಮಗೆ ಗೊತ್ತಿರಬೇಕು. ಪಿಲಿಗ್ರಿಮೇಜ್ ರೆಜ್ಯುನೇಷನ್ ಆ್ಯಂಡ್ ಸ್ಪಿರಿಚುವಲ್ ಹೆರಿಟೇಜ್ ಅಗ್ಮೆಂಟೇಷನ್ ಡ್ರೈವ್ ಸ್ಕೀಮ್. ನೆನ್ಪಿಟ್ಕೊಳ್ಳಿ, ಇದಕ್ಕೆ ಒಂದು ವರ್ಡ್ ಪ್ರಶ್ನೆಯಾಗಿ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಪಿಲಿಗ್ರಿಮೇಜ್ ರೆಜ್ಯುನೇಷನ್ ಆ್ಯಂಡ್ ಸ್ಪಿರಿಚುವಲ್ ಹೆರಿಟೇಜ್ ಅಗ್ಮೆಂಟೇಷನ್ ಡ್ರೈವ್ ಸ್ಕೀಮ್ ಅನ್ನುವಂಥದ್ದು ಪ್ರಸಾದ್ ಕಾರ್ಯಕ್ರಮವಾಗಿರುತ್ತದೆ. ಈ ಒಂದು ಸಮಯದಲ್ಲಿ ಪ್ರಧಾನಮಂತ್ರಿಗಳು ಲಾಂಚ್ ಮಾಡಿರುವಂತಹ ಪ್ರಾಜೆಕ್ಟ್ಗಳ ಬಗ್ಗೆ ಮೊದಲನೇದಾಗಿ ಅರ್ಥೈಸ್ಕೊಳ್ಳೋಣ. ಅಲ್ಲಿ ಸೋಮನಾಥ್ ಎಕ್ಸಿಬಿಷನ್ ಸೆಂಟರನ್ನು ಡೆವಲಪ್ ಮಾಡಲಾಗ್ತಿದೆ, ಟೂರಿಸ್ಟ್ ಫೆಸಿಲಿಟೇಷನ್ ಸೆಂಟರ್ನ ಪ್ರಿಮಿಸಸ್ನಲ್ಲಿ. ಆ ಒಂದು ಸೋಮನಾಥ್ ಎಕ್ಸಿಬಿಷನ್ ಸೆಂಟರ್ನಲ್ಲಿ ಮುಖ್ಯವಾಗಿ ಸೋಮನಾಥ್ ದೇವಾಲಯಗಳ ಏನೆಲ್ಲ ವಿಶೇಷತೆಗಳು ಅಥವಾ ಅವಶೇಷಗಳು ಉಳ್ಕೊಂಡಿದ್ದಾವೋ ನಾಶ ಮಾಡಿದ ನಂತರ ಅವುಗಳನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಆ ಒಂದು ಎಕ್ಸಿಬಿಷನ್ ಸೆಂಟರನ್ನು ತಯಾರಿ ಮಾಡ್ತಾ ಇರುವಂಥದ್ದು. ನಾನು ಹಿಂದಿನ ವಾರ ಮಾಡಿದಂತಹ ಸುದ್ದಿ ವಿಶ್ಲೇಷಣೆಯಲ್ಲಿ ಹೇಳಿದ್ದೆ, ಸೋಮನಾಥ್ ದೇವಾಲಯವನ್ನು ಬಹಳಷ್ಟು ಮುಘಲ್ ಮತ್ತು ಮುಸ್ಲಿಂ ರೂರಲರು ಆಡಳಿತ ಮಾಡಬೇಕಾದ್ರೆ ಸೋಮನಾಥ್ ದೇವಾಲಯವನ್ನು ಧ್ವಂಸಗೊಳಿಸಲು ಪ್ರಯತ್ನಗಳನ್ನು ನಡೆಸಿದರು. ಈ ಒಂದು ಸೋಮನಾಥ್ ಎಕ್ಸಿಬಿಷನ್ ಸೆಂಟರ್ನಲ್ಲಿ ಆ ಧ್ವಂಸಗೊಳಿಸ್ತಾ ಇರುವಂತಹ ಸಂದರ್ಭದಲ್ಲಿ ಏನೆಲ್ಲ ಅವಶೇಷಗಳು ಉಳ್ಕೊಂಡಿದ್ವೋ ಅವುಗಳನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ತಯಾರಿ ಮಾಡಲಾಗ್ತಿರುವಂಥದ್ದು. ಹಾಗೂ ಈ ಒಂದು ದೇವಸ್ಥಾನವನ್ನು ನಗರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ನಲ್ಲಿ ಕಟ್ಟಲಾಗಿದೆ ಅನ್ನುವಂಥದ್ದು ತಮಗೆ ನೆನಪಿರಬೇಕು. ನಗರ ಸ್ಟೈಲ್ ಆಫ್ ಟೆಂಪಲ್ ಆರ್ಕಿಟೆಕ್ಚರ್ ಬಗ್ಗೆ ನಾನು ಮಾತಾಡ್ತೀನಿ. ಯಾವುದೇ ದೇವಸ್ಥಾನದ ಆರ್ಕಿಟೆಕ್ಚರ್ ಅಂತ ಬಂದ ಕೂಡಲೇ 2 ಮುಖ್ಯವಾದ ಹೆಸರುಗಳು ನಮಗೆ ಕೇಳಲು ಸಿಗ್ತವೆ. ಮೊದಲನೇದು ನಗರ, ಇನ್ನೊಂದು ವೇಸರ ಅನ್ನುವಂಥದ್ದು. ಸೊ ವೇಸರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ನಾವು ಮುಖ್ಯವಾಗಿ ಸೌತ್ ಇಂಡಿಯಾದಲ್ಲಿ ಕಾಣುವಂಥದ್ದು, ನಗರ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ನಾರ್ತ್ ಇಂಡಿಯಾದಲ್ಲಿ ಕಾಣ್ತೀವಿ. ಇದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ತಮಗೆ ಕೊಡ್ತೀನಿ. ಹಾಗೂ ಈ ಒಂದು ದೇವಸ್ಥಾನವನ್ನು
ಅಹಿಲ್ಯಾಬಾಯಿ ಟೆಂಪಲ್ ಅಂತಲೂ ಕನ್ಸಿಡರ್ ಮಾಡಲಾಗುತ್ತದೆ. ಅಹಿಲ್ಯಾಬಾಯಿ ದೇವಸ್ಥಾನ ಅಂತಲೂ ಕರೆಯಲ್ಪಡುತ್ತದೆ. ಯಾಕಂದರೆ ರಾಣಿ ಅಹಿಲ್ಯಾಬಾಯಿ ಅವರು ಇಂದೋರ್ನವ್ರು ಏನಾಗಿದ್ದರಲ್ಲ, ಅವರು ಈ ಒಂದು ದೇವಸ್ಥಾನ ನಾಶವಾದಂತಹ ಸಿಚುವೇಶನನ್ನು ನೋಡಿ ಇದನ್ನು ಸರಿಪಡಿಸುವಂತಹ ವ್ಯವಸ್ಥೆಯನ್ನು ಮಾಡಿದರು. ಅದಕ್ಕೋಸ್ಕರ ಇದನ್ನು ಅಹಲ್ಯಾಬಾಯಿ ದೇವಸ್ಥಾನವಂತನೂ ಕರೆಯಲಾಗುತ್ತದೆ. ಮತ್ತು ಶ್ರೀ ಪಾರ್ವತಿ ಟೆಂಪಲನ್ನು ಇಲ್ಲಿ ಸುಮಾರು 30 ಕೋಟಿ ರೂಪಾಯಿ ಖರ್ಚಿನಲ್ಲಿ ಕಟ್ಟುವಸುವಂತಹ ಪ್ರಯತ್ನಗಳು ನಡೀತಾ ಇದ್ದಾವೆ. ಆ ಒಂದು ಪಾರ್ವತಿ ದೇವಸ್ಥಾನವನ್ನು ಸೋಂಪುರ ಸಲಾತ್ಸ್ ಸ್ಟೈಲ್ನಲ್ಲಿ ಕಟ್ಟಲು ಸರ್ಕಾರ ಆದೇಶವನ್ನು ಕೊಟ್ಟಿರುವಂಥದ್ದು. ಈ ಒಂದು ದೇವಸ್ಥಾನದಲ್ಲಿ ಗರ್ಭಗೃಹ ಮತ್ತು ನೃತ್ಯ ಮಂಟಪವನ್ನು ಕಟ್ಟಿಸುವಂತಹ ಪ್ರಾವಧಾನವನ್ನು ಮಾಡಿರುವಂಥದ್ದು. ಸೊ ಶ್ರೀ ಪಾರ್ವತಿ ದೇವಸ್ಥಾನ, ಸೋಂಪುರ ಸಲಾತ್ಸ್ ಅನ್ನುವಂತಹ ಸ್ಟೈಲು, ಈ 2 ವಿಷಯಗಳ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ. ಸೊ ಮೊದಲನೇದಾಗಿ ಪ್ರಸಾದ್ ಸ್ಕೀಮ್ನ ಬಗ್ಗೆ ಅರ್ಥೈಸ್ಕೊಳ್ಳೋಣ. ಯಾಕಂದರೆ ಪ್ರಸಾದ್ ಸ್ಕೀಮ್ನ ಅಡಿಯಲ್ಲೇ ಸೋಮನಾಥ್ ದೇವಸ್ಥಾನದಲ್ಲಿ ಒಂದಿಷ್ಟು ಪ್ರಾಜೆಕ್ಟ್ಗಳನ್ನು ಕೈಗೊಳ್ಳುತ್ತಿರುವಂತಹ ಹಂತದಲ್ಲಿ. ಸೊ ಮೊದಲನೇದಾಗಿ ಪ್ರಸಾದ್ ಮತ್ತು ಪ್ರಸಾದ್ ಎರಡರ ವ್ಯತ್ಯಾಸವನ್ನು ಅರ್ಥೈಸ್ಕೊಳ್ಳಬೇಕು. 2014-15 ಮಿನಿಸ್ಟ್ರಿ ಆಫ್ ಟೂರಿಸಂ ಶುರು ಮಾಡಿದ್ದು ಪ್ರಸಾದ್ ಅನ್ನುವಂತಹ ಸ್ಕೀಮನ್ನು. 2017 ಇದೇ ಪ್ರಸಾದ್ ಸ್ಕೀಮನ್ನು ಪ್ರಸಾದ್ ಅಂತ ಹೇಳಿ ಬದಲಾವಣೆ ಮಾಡಲಾಯಿತು. ಸೊ 2014-15 ಶುರು ಮಾಡಿದಾಗ ಇದರ ಹೆಸರು ನ್ಯಾಷನಲ್ ಮಿಷನ್ ಆನ್ ಪಿಲಿಗ್ರಿಮೇಜ್ ರಿಜಿನ್ಯುವೇಷನ್ ಆ್ಯಂಡ್ ಸ್ಪಿರಿಚುವಲ್ ಅಗ್ಮೆಂಟೇಷನ್ ಡ್ರೈವ್ ಅನ್ನುವಂಥದ್ದು ಹೆಸರಾಗಿತ್ತು. ತದನಂತರ 2017 ಇದನ್ನು ಬದಲಾಯಿಸಿ ನ್ಯಾಷನಲ್ ಮಿಷನ್ ಆನ್ ಪಿಲಿಗ್ರಿಮೇಜ್ ರಿಜಿನ್ಯುವೇಷನ್ ಆ್ಯಂಡ್ ಸ್ಪಿರಿಚುವಲ್ ಹೆರಿಟೇಜ್ ಅಗ್ಮೆಂಟೇಷನ್ ಡ್ರೈವ್ ಮಾಡಲಾಯಿತು. ಸೊ ಹೆರಿಟೇಜ್ ಅನ್ನುವಂತಹ ಪದವನ್ನು ಆ್ಯಡ್ ಮಾಡಿರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿರುವಂಥದ್ದು ಎಲ್ಲ ಧಾರ್ಮಿಕ ಹೆರಿಟೇಜ್ ಸೈಟ್ಸ್ಗಳು ಏನಿದ್ದಾವೆ ಅವುಗಳನ್ನು ಬೆಳೆಸುವಂಥದ್ದು, ಅವುಗಳನ್ನು ಉಳಿಸುವಂಥದ್ದು ಮುಖ್ಯ ಕಾರ್ಯವಾಗಿರುತ್ತದೆ. ಹಾಗೂ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಕಮ್ಯುನಿಟಿ ಬೇಸ್ಡ್ ಡೆವಲಪ್ಮೆಂಟ್ನ ಆದ್ಯತೆಯನ್ನು ಕೊಡ್ತಾ ಇರುವಂಥದ್ದು. ಹಾಗೂ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದಂತೆ ಹೆರಿಟೇಜ್ ಸಿಟಿ, ಲೋಕಲ್ ಆರ್ಟ್, ಕಲ್ಚರ್, ಹ್ಯಾಂಡಿಕ್ರಾಫ್ಟ್ಸ್ಗಳನ್ನು ಡೆವಲಪ್ ಮಾಡೋದ್ರಿಂದ ಪ್ರವಾಸೋದ್ಯಮದಲ್ಲಿ ಹೆಚ್ಚಿನ ಬೆಳವಣಿಗೆಯಾಗಿ ಅದರ ಮೇಲೆ ನಿರ್ಭರವಾಗಿರುವಂತಹ ಜೀವಗಳು ಇಲ್ಲಿ ನೆಲೆಸಲು ಅಥವಾ ಬೆಳೆಯಲು ಕಾರಣವಾಗುತ್ತದೆ ಅನ್ನುವಂಥದ್ದು. ಮತ್ತು ಏನೆಲ್ಲ ಇನ್ಫ್ರಾಸ್ಟ್ರಕ್ಚರಲ್ ಗ್ಯಾಪ್ಸ್ ಇದ್ದಾವೆ ಅವುಗಳನ್ನು ಫುಲ್ಫಿಲ್ ಮಾಡುವಂಥದ್ದು ಈ ಕಾರ್ಯಕ್ರಮದ ಅಡಿಯಲ್ಲಿ ಮುಖ್ಯ ಉದ್ದೇಶವಾಗಿತ್ತು ಅನ್ನುವಂಥದ್ದು ನೆನಪಿಟ್ಕೋಬೇಕು. ಯಾರು ಇಂಪ್ಲಿಮೆಂಟೇಷನ್ ಏಜೆನ್ಸಿ ಆಗಿರ್ತಾರೆ ಪ್ರಸಾದ್ ಸ್ಕೀಮಿಗೆ ಅಂತಂದಾಗ, ಆ ಒಂದು ರಾಜ್ಯ ಅಥವಾ ಯೂನಿಯನ್ ಟೆರಿಟರಿ ಅಲ್ಲಿ ಇರುವಂತಹ ಒಂದಿಷ್ಟು ಏಜೆನ್ಸಿಗಳಿಗೆ ಐಡೆಂಟಿಫೈ ಮಾಡಿ ಆ ಏಜೆನ್ಸೀಸ್ಗಳಿಗೆ ಇದರ ಕಾರ್ಯಭಾರವನ್ನು ವಹಿಸಲಾಗುತ್ತದೆ. ಹಾಗೂ ಫಂಡಿಂಗಿಗೆ ಸಂಬಂಧಿಸಿದಂತೆ ಈ ಒಂದು ಮಿನಿಸ್ಟ್ರಿ ಆಫ್ ಟೂರಿಸಮು ಸೆಂಟ್ರಲ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ನ ಅಡಿಯಲ್ಲಿ ರಾಜ್ಯ ಸರ್ಕಾರಗಳಿಗೆ ಪ್ರವಾಸೋದ್ಯಮವನ್ನು ಇನ್ನೂ ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಫಂಡಿಂಗನ್ನು ಕೊಡಲಾಗುವಂಥದ್ದು. ಸೊ ಪಬ್ಲಿಕ್ ಫಂಡಿಂಗ್ನ ಅಡಿಯಲ್ಲಿ ಕೇಂದ್ರ ಸರ್ಕಾರ 100% ಹಣವನ್ನು ಈ ಸ್ಕೀಮ್ನಲ್ಲಿ ಪೂರ್ಣವಾಗಿ ರಾಜ್ಯ ಸರ್ಕಾರಗಳಿಗೆ ಬೆಳವಣಿಗೆಗೋಸ್ಕರ ಕೊಡುವಂಥದ್ದು. ಹಾಗೂ ಒಂದಿಷ್ಟು ಪ್ರಾಜೆಕ್ಟ್ಸ್ಗಳನ್ನು PPP ಮಾಡೆಲ್ ಮೇಲೂ ಮಾಡಲಾಗ್ತಿದೆ, ಅಂದರೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್ ಮೇಲೆ. ಹಾಗೂ ಇನ್ನೂ ಕೆಲವೊಂದು ಪ್ರಾಜೆಕ್ಟ್ಸ್ಗಳನ್ನು CSR ರೆಸ್ಪಾನ್ಸಿಬಿಲಿಟಿ ಮೇಲೆ ಸಹ ಪ್ರಾವಧಾನವನ್ನು ಮಾಡಿರುವಂಥದ್ದು. ಹಾಗೂ ಕೊನೆಯ ಹಂತದಲ್ಲಿ ನಾನು ಹೇಳಿದೆ ಪಾರ್ವತಿ ಟೆಂಪಲನ್ನು ಕಟ್ಟುವಂತಹ ಪ್ರಪೋಸಲನ್ನು ಇಡಲಾಗಿದೆ ಅನ್ನುವಂಥದ್ದು. ಸೊ ಆ ಒಂದು ಪಾರ್ವತಿ ದೇವಸ್ಥಾನವನ್ನು ಸೋಂಪುರ ಸಲತ್ ಸ್ಟೈಲ್ನಲ್ಲಿ ಕಟ್ಟುವಂತಹ ಪ್ರಾವಧಾನವನ್ನು ಮಾಡಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಸೋಂಪುರ ಸಲತ್ಸ್ನ ಬಗ್ಗೆ ಒಂದಿಷ್ಟು ಅರ್ಥೈಸ್ಕೊಳ್ಳೋಣ. ಸೋಂಪುರ ಬ್ರಾಹ್ಮಿನ್ ಕಮ್ಯುನಿಟಿ ಒಂದಿತ್ತು. ಆ ಸೋಂಪುರ ಬ್ರಾಹ್ಮಿನ್ ಕಮ್ಯುನಿಟಿಯಿಂದ ಒಂದಿಷ್ಟು ಜನ ಆರ್ಟಿಸ್ಟಿಕ್ ಅಂದರೆ ಕಲೆ ಮತ್ತು ದೇವಸ್ಥಾನಗಳನ್ನು ಕಟ್ಟಿಸುವಂತಹ ಗುಂಪು ಬೇರಾಯಿತು ಈ ಸೋಂಪುರ ಬ್ರಾಹ್ಮಿನ್ ಕಮ್ಯುನಿಟಿಯಿಂದ. ಅವರನ್ನು ನಾವು ಸೋಂಪುರ ಬ್ರಾಹ್ಮಿನ್ಸ್ ಅಂತ ಕರಿತಿದ್ದೀವಿ ಅಥವಾ ಸೋಂಪುರ ಸಲತ್ಸ್ ಅಂತ ಕರಿತಿದ್ದೀವಿ. ಇವರು ಭಾಳ ಸ್ಟ್ರಿಕ್ಟಾಗಿ ಅವರ ಕಮ್ಯುನಿಟಿಯನ್ನು ಮೇಂಟೈನ್ ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಅವರ ಕ್ಲಾನ್ ಅಥವಾ ಅವರೊಂದು ಗುಂಪನ್ನು ಮೇಂಟೈನ್ ಮಾಡಿಕೊಂಡು ಮದುವೆಗಳು ಸಹ ಆ ಗುಂಪಿನಲ್ಲೇ ಮಾಡಲಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಈ ಸೋಂಪುರ ಸಲತ್ಸ್ ಅನ್ನುವಂಥವರು ಪಟನಾ ಮತ್ತು ಗುಜರಾತ್ ಭಾಗದಲ್ಲಿ ಇವರ ಒರಿಜಿನ್ ಆಗಿರುವಂಥದ್ದು. ತದನಂತರ ಇವರನ್ನು ಚಿತ್ತೋರ್ಘರ್ ರೀಜನಿಗೆ ಇನ್ವೈಟ್ ಮಾಡಲಾಯಿತು, ಅಂದರೆ ಕರೆಸ್ಕೊಂಡು ಅಲ್ಲಿ ಕೆಲಸಗಳು ಮಾಡುವಂತಹ ನಿಟ್ಟಿನಲ್ಲಿ ಇನ್ವೈಟ್ ಮಾಡುವಂತಹ ಪ್ರಾವಧಾನಗಳನ್ನು ನಾವು ಐತಿಹಾಸಿಕವಾಗಿ ನೋಡ್ತೀವಿ. ಇವರು ಅಥವಾ ಈ ಒಂದು ಗುಂಪು ಮುಖ್ಯವಾಗಿ ಬಹಳಷ್ಟು ಜೈನ ಸಮುದಾಯಕ್ಕೆ ಸೇರಿದಂತಹ ದೇವಸ್ಥಾನಗಳನ್ನು ಪ್ಲ್ಯಾನ್ ಮಾಡುವಂಥದ್ದು ಮತ್ತು ಕಟ್ಟಿಸುವಂತಹ ಕೆಲಸಗಳನ್ನು ಗುಜರಾತ್ ಮತ್ತು ರಾಜಸ್ಥಾನದಲ್ಲಿ ಇವರೇ ನೋಡ್ಕೊತಾ ಇರುವಂಥದ್ದು. ಹಾಗೂ ದೇಶದ ಬೇರೆ ಬೇರೆ ಭಾಗಗಳಲ್ಲೂ ಸಹ ಇವರು ತಮ್ಮ ಕೆಲಸವನ್ನು ಮುಂಸಾಗಿಸ್ತಾ ಇದ್ದಾರೆ. ರಾಮ ಜನ್ಮಭೂಮಿಯನ್ನು ಸಹ ತಮಗೆಲ್ಲ ಗೊತ್ತಿರೋ ಹಾಗೆ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯ ಶಂಕುಸ್ಥಾಪನೆಯಾಗಿ ಕೆಲಸವೂ ನಡೀತಾ ಇದೆ. ಆ ದೇವಸ್ಥಾನವೂ ಸಹ ಯಾವ ಶೈಲಿಯಲ್ಲಿ ಅಥವಾ ಯಾರು ಪ್ಲ್ಯಾನ್ ಹಾಕಿಕೊಟ್ಟಿದ್ದಾರೆ ಅಂತಂದರೆ ಡಿಸೈನ್ ಮಾಡಿರುವಂಥದ್ದು ಈ ಸೋಂಪುರ ಕುಟುಂಬದವರೇ ಅನ್ನುವಂಥದ್ದನ್ನು ಸಹ ಮುಖ್ಯವಾಗಿ ಇಲ್ಲಿ ತಿಳ್ಕೊಬೇಕಾಗಿರುವಂತಹ ವಿಷಯವಾಗಿರುತ್ತದೆ.
ಮುಂದಿನ ಆರ್ಟಿಕಲ್ ಮಹಾರಾಜ ರಂಜಿತ್ ಸಿಂಗ್. ಈ ಚಿತ್ರದಲ್ಲಿ ತಾವು ಕಾಣ್ತಾ ಇರುವಂಥದ್ದು ಮಹಾರಾಜ ರಂಜಿತ್ ಸಿಂಗ್ ಅವರು. ಇಂಡಿಯನ್ ಎಕ್ಸ್‌ಪ್ರೆಸ್ ಆರ್ಟಿಕಲ್ನಲ್ಲಿ ಮಹಾರಾಜ ರಂಜಿತ್ ಸಿಂಗ್ ಅವರ ಬಗ್ಗೆ ಒಂದಿಷ್ಟು ಚರ್ಚೆ ಆಗಿತ್ತು. ಯಾಕೆ ಅಂತಂದರೆ 2019ರಲ್ಲಿ ತೆಹ್ರೀಕೆ ಲಬ್ಬೈಕ್ ಪಾಕಿಸ್ತಾನ್ ಅನ್ನುವಂತಹ ಒಂದು ಸಂಸ್ಥೆ ಅವರ ಪುತ್ಥಳಿಯನ್ನು ಪಂಜಾಬ್ ಪ್ರಾವಿನ್ಸ್ ಪಾಕಿಸ್ತಾನದಲ್ಲಿ ಏನಿದೆ ಅದನ್ನು ಧ್ವಂಸಗೊಳಿಸಿತ್ತು. ಆ ಒಂದು ಸಂದರ್ಭದಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿ ಇದರ ಚರ್ಚೆ ಮಾಡಲಾಗಿತ್ತು. ಸೊ ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಿಸಿದಂತೆ ಇದು ಬಹಳ ಮುಖ್ಯಕರವಾದಂತಹ ಟಾಪಿಕ್ ಆಗಿರುತ್ತದೆ. ಸೊ ಮಹಾರಾಜ ರಂಜಿತ್ ಸಿಂಗ್ ಅವರ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಆರ್ಟಿಕಲ್ನ ವಿಶ್ಲೇಷಣೆ ನೋಡೋದಕ್ಕೂ ಮುನ್ನ ತಮಗೆಲ್ಲ ಒಂದು ಮಾಹಿತಿ. ಈ ಒಂದು ವಿಡಿಯೋ ತಮಗೆ ಯೂಟ್ಯೂಬ್ ಚಾನಲ್ ಮತ್ತು ಗುರುದೀಕ್ಷಾ IASನ ಆಂಡ್ರಾಯ್ಡ್ ಆ್ಯಪಲ್ಲೂ ಸಹ ತಾವು ನೋಡಬಹುದು. ಹಾಗೂ ಕನ್ನಡದಲ್ಲಿ ಈ ಒಂದು ವಿಷಯಗಳು ನಾವು ಏನು ಚರ್ಚೆ ಮಾಡ್ತಿದ್ದೀವಿ ಇದರ ಮೆಟೀರಿಯಲ್ಸನ್ನು ಅಥವಾ ನೋಟ್ಸನ್ನು ಅಲ್ಲಿ ಅಪ್ಲೋಡ್ ಮಾಡುವಂತಹ ಪ್ರಯತ್ನಗಳು ನಮ್ಮ ಟೀಮ್ ಮಾಡ್ತಾ ಇದೆ. ಆದಷ್ಟು ಬೇಗ ತಮಗೆ ಅದು ಸಿಗುತ್ತೆ. ಸೊ ಮುಖ್ಯವಾಗಿ ಫಸ್ಟ್ ಇದನ್ನು ಅರ್ಥೈಸ್ಕೊಳ್ಳಿ. ಯಾಕಂದರೆ ಈ ವಿಡಿಯೋದಿಂದಾಗಿ ಹೆಚ್ಚಿನ ನೋಟ್ಸ್ ಪಾಯಿಂಟ್ಸ್ ಮಾಡ್ಕೊಳ್ಳಿ. ಎಲ್ಲ ಇದನ್ನು ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪಾಯಿಂಟ್ಸ್ ಮಾಡ್ಕೊಳ್ಳಿ, ಅದ್ರ ಜೊತೆಯಲ್ಲಿ ಕೇಳಿ ಅರ್ಥೈಸ್ಕೊಳ್ಳಿ. ಯಾಕಂದರೆ ತಾವು ಒಂದ್ಸರಿ ಅರ್ಥ ಮಾಡ್ಕೊಂಡ್ಮೇಲೆ ನೋಟ್ಸನ್ನು ತಾವು ರಿವಿಷನಿಗೆ ಉಪಯೋಗಿಸ್ಕೋಬಹುದು. ಸೊ ಆ ಒಂದು ನಿಟ್ಟಿನಲ್ಲಿ ದಯವಿಟ್ಟು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಸಾಗೋಣ. ಸೊ ಮಹಾರಾಜ ರಂಜಿತ್ ಸಿಂಗ್ ಅವರು 13 ನವೆಂಬರ್ 1780ರಲ್ಲಿ ಗುಜರನ್ವಾಲಾ ಅನ್ನುವಂತಹ ಒಂದು ಪ್ರಾವಿನ್ಸ್ ಪಂಜಾಬ್ನಲ್ಲಿ ಈಗ ಸದ್ಯಕ್ಕೆ ಇರುವಂಥದ್ದು, ಅಲ್ಲಿ ಅವರು ಜನಿಸಿದ್ದು. ಅವರು ಮಹಾಸಿಂಗ್ ಅವರ ಮಗ ಆಗಿದ್ದರು. ಮಹಾಸಿಂಗ್ ಅವರು ಅವರ ತಂದೆ 1792ರಲ್ಲಿ ಸಾವನ್ನಪ್ಪಿದ ನಂತರ ಶುಕೇರ್ ಚಕಿಯಾಸ್ ಅಂತ ಹೇಳಿ ಒಂದು ಸಿಖ್ ಗುಂಪಿತ್ತು. ಆ ಒಂದು ಶುಕೇರ್ ಚಕಿಯಾಸ್ನ ರಾಜನಾಗಿ ಮಹಾರಾಜ ರಂಜಿತ್ ಸಿಂಗ್ ಅವರು ಹೊರಹೊಮ್ಮಿದ್ರು. ಇವರು ಏನೆಲ್ಲ ಕಾಂಟ್ರಿಬ್ಯೂಷನನ್ನು ಮಾಡಿದರು ಅನ್ನುವಂತಹ ವಿಷಯಗಳನ್ನು ನೋಡಿದಾಗ ಸಿಖ್ ಎಂಪೈರ್ನ ಫೌಂಡರು ಮಹಾರಾಜ ರಂಜಿತ್ ಸಿಂಗ್ ಅವರಾಗಿರ್ತಾರೆ. ಇವರು ಈ ಒಂದು ಸಾಮ್ರಾಜ್ಯವನ್ನು ಕಟ್ಟಲು ಮಿಸಲ್ಸ್ ಅನ್ನುವಂತಹ ಅಥವಾ MISLS ಮಿಸಲ್ಸ್ ಅನ್ನುವಂಥವರನ್ನು ಹೊರಹಾಕಿದ್ದರು. ಈ ಮಿಸಲ್ಸ್ ಅನ್ನುವಂಥದ್ದು ಮುಘಲ್ ಸಾಮ್ರಾಜ್ಯ 1707ರಲ್ಲಿ ಮುಗಿದ ನಂತರ ಅಥವಾ ಕೊಲ್ಯಾಪ್ಸ್ ಆದ ನಂತರ ಪಂಜಾಬ್ ಪ್ರಾವಿನ್ಸ್ನಲ್ಲಿ ಸಿಖ್ ಸೋವರನ್ ಸ್ಟೇಟ್ಸ್ಗಳು ಡೆವಲಪ್ ಆಗಿದ್ವು. ಅಂದರೆ ಚಿಕ್ಕ ಚಿಕ್ಕ ರಾಜ್ಯಗಳು ಡೆವಲಪ್ ಆಗಿದ್ವು. ಅವ್ರನ್ನೆಲ್ಲ ಹೊಡೆದು ಮಹಾರಾಜ ರಂಜಿತ್ ಸಿಂಗ್ ಅವರು ಸಿಖ್ ಸಾಮ್ರಾಜ್ಯವನ್ನು ಕಟ್ಟಿದ್ರು. ಹಾಗೂ ಇವರು 19ನೇ ಶತಮಾನದ ಮೊದಲನೇ ಅರ್ಧ ಭಾಗದವರೆಗೆ ಇವರು ನಾರ್ತ್ ವೆಸ್ಟರ್ನ್ ಇಂಡಿಯಾ ಭಾಗವನ್ನು ಆಳಿದರು ಅನ್ನುವಂಥದ್ದು. ಹಾಗೂ ಮಹಾರಾಜ ರಂಜಿತ್ ಸಿಂಗ್ ಅವರನ್ನು ಲಯನ್ ಆಫ್ ಪಂಜಾಬ್ ಅಂತಲೇ ಕರೆಯಲಾಗ್ತಿತ್ತು. ಇದು ಪ್ರಶ್ನೆ ಬಹಳಷ್ಟು ಸರಿ ಗ್ರೂಪ್ C ಎಕ್ಸಾಮ್ಸಲ್ಲಿ ಕೇಳಲಾಗಿದೆ. ಮಹಾರಾಜ ರಂಜಿತ್ ಸಿಂಗನ್ನು ಶೇರೆ ಪಂಜಾಬ್ ಅಂತಲೂ ಕರೆಯಲಾಗ್ತಿತ್ತು. ಯಾಕೆ ಅಂತಂದರೆ ಪಂಜಾಬ್ ಪ್ರಾವಿನ್ಸ್ ಅಥವಾ ಲಾಹೋರನ್ನು ಅಫ್ಘಾನ್ ಇನ್ವೇಡರ್ಸಿಂದ ಅಥವಾ ಅಫ್ಘಾನಿಸ್ತಾನದಿಂದ ಇನ್ವೇಡ್ ಮಾಡ್ತಾ ಇರುವಂತಹ ಜನರಿಂದ ಕಾಪಾಡಿರುವಂತಹ ನಿಟ್ಟಿನಲ್ಲಿ ಅವರಿಗೆ ಲಯನ್ ಆಫ್ ಪಂಜಾಬ್ ಅಂತಲೇ ಕರಿತಾ ಇದ್ರು. ಮಹಾರಾಜ ರಂಜಿತ್ ಸಿಂಗ್ ಅವರು ಆರ್ಮಿಯನ್ನು ಮಾಡರ್ನೈಸ್ ಮಾಡುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಮಗಳನ್ನು ಕೈಗೊಂಡಿದ್ದರು. ಮೊದಲನೇದು, ಅವರ ಟ್ರೆಡಿಷನಲ್ ಖಲ್ಸಾ ಆರ್ಮಿ ಏನಿತ್ತಲ್ಲ, ಆ ಖಲ್ಸಾ ಆರ್ಮಿ ಡಿಸಿಂಟಿಗ್ರೇಟೆಡ್ ಇತ್ತು, ಅಂದರೆ ವಿಭಜನೆ ಆಗಿತ್ತು. ಅದನ್ನು ಒಗ್ಗೂಡಿಸಿ ಏಷ್ಯಾದಲ್ಲೇ ಅತಿ ಸ್ಟ್ರಾಂಗೆಸ್ಟ್ ಆರ್ಮಿಯನ್ನು ರಚನೆ ಮಾಡಿದರು ಅನ್ನುವಂಥದ್ದು ಇತಿಹಾಸದಿಂದ ನಾವು ತಿಳ್ಕೊಬೇಕಾಗಿದೆ. ಹಾಗೂ ಯುರೋಪಿಯನ್ ಆಫೀಸರ್ಸ್ಗಳನ್ನು ತಮ್ಮ ಆರ್ಮಿಯಲ್ಲಿ ರಿಕ್ರೂಟ್ ಮಾಡಿ ಮಾಡರ್ನೈಸೇಷನ್ ಕಡೆಗೆ ಅವರು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದ್ದರು. ಮತ್ತು ಫ್ರೆಂಚ್ ಜನರಲನ್ನು ಸಹ ಅವರು ಅಪಾಯಿಂಟ್ ಮಾಡಿದರು ಅವರ ಆರ್ಮಿಯನ್ನು ಟ್ರೈನ್ ಮಾಡೋದಕ್ಕೋಸ್ಕರ ಅನ್ನುವಂತಹ ವಿಷಯವು ಮಹಾರಾಜ ರಂಜಿತ್ ಸಿಂಗ್ ಅವರ ಒಂದು ವಿಶೇಷತೆಯನ್ನು ಹೇಳುವಂತಹ ಸುದ್ದಿ ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ಅದರ ಜೊತೆಯಲ್ಲಿ ಇವರ ಸಾಮ್ರಾಜ್ಯವನ್ನು ಟ್ರಾನ್ಸ್ ರೀಜನಲ್ ಎಂಪೈರ್ ಅಂತಲೇ ಕರೆಯಲಾಗ್ತಿತ್ತು. ಸೊ ವೈಡ್ ಸಾಮ್ರಾಜ್ಯವಾಗಿತ್ತು ಇವರದು. ಲಾಹೋರ್ ಆಯಿತು, ಕಾಬುಲ್ ಆಯಿತು, ಹಾಗೂ ಖೈಬರ್ ಪಾಸ್ ಆಯಿತು. ಸೊ ಬಹಳ ದೊಡ್ಡ ಮಟ್ಟದಲ್ಲಿ ಇವರು ಎಂಪೈರನ್ನು ಎಕ್ಸ್ಟೆಂಡ್ ಮಾಡಿದರು ಅನ್ನುವಂಥದ್ದು. ಇವರ ಲೆಗಸಿ ಬಗ್ಗೆ ಮಾತಾಡೋ ಹಾಗಿದ್ರೆ ಮಹಾರಾಜ ರಂಜಿತ್ ಸಿಂಗ್ ಅವರು ತುಂಬ ನ್ಯಾಯಯುತ ಮತ್ತು ಸೆಕ್ಯುಲರ್ ವ್ಯಕ್ತಿಯಾಗಿದ್ದರು. ಇವರ ದರ್ಬಾರಿನಲ್ಲಿ ಹಿಂದೂ ಮತ್ತು ಮುಸ್ಲಿಂ ಇಬ್ಬರಿಗೂ ಇಂಪಾರ್ಟೆಂಟ್ ಪೊಸಿಷನ್ಸ್ಗಳನ್ನು ಕೊಟ್ಟಿದ್ದರು ಅನ್ನುವಂಥದ್ದು. ಇವತ್ತು ತಮಗೆಲ್ಲ ಗೊತ್ತಿರೋ ಹಾಗೆ ಅಮೃತ್ಸರ್ನಲ್ಲಿ ಅತಿ ಇಂಪಾರ್ಟೆಂಟ್ ಆಗಿರುವಂತಹ ಸ್ಥಳ ಯಾವುದು? ಗೋಲ್ಡನ್ ಟೆಂಪಲ್. ಆ ಗೋಲ್ಡನ್ ಟೆಂಪಲ್ ಮೊದಲಿಗೆ ಇದ್ದದ್ದು ಹರ್ಮಿಂದರ್ ಸಾಹಿಬ್ ಅವರ ದೇವಸ್ಥಾನ. ಆ ಹರ್ಮಿಂದರ್ ಸಾಹಿಬ್ ಅವರ ದೇವಸ್ಥಾನವನ್ನು ಗೋಲ್ಡಿಂದ ಅದನ್ನು ಕವರ್ ಮಾಡಿ ಅದನ್ನು ಗೋಲ್ಡನ್ ಟೆಂಪಲ್ ಮಾಡಿದ್ದ ವ್ಯಕ್ತಿ ಮಹಾರಾಜ ರಂಜಿತ್ ಸಿಂಗ್ ಅವರು. ಹಾಗೂ ಕರ್ನಾಟಕದಿಂದ ಅಥವಾ ಸೌತ್ ಇಂಡಿಯಾಗೆ ಬಂದಾಗ ಬಹುಮುಖ್ಯವಾಗಿ ನಾಂದೇಡ್ ಅನ್ನುವಂತಹ ಜಾಗದ ಬಗ್ಗೆ ತಾವು ಕೇಳಿರ್ತೀರ. ಈ ನಾಂದೇಡ್ ಅನ್ನುವಂತಹದ್ದು ಜಾಗ ಮಹಾರಾಷ್ಟ್ರದಲ್ಲಿರುವಂಥದ್ದು. ಇಲ್ಲಿ ಗುರು ಗೋವಿಂದ್ ಸಿಂಗ್ ಅವರು, ಸಿಖ್ ಗುರು ಏನಾಗಿದ್ರೋ ಅವರು ಕೊನೆಯ ಉಸಿರನ್ನು ಈ ಜಾಗದಲ್ಲಿ ಮಾಡಿದ್ರು ಅಥವಾ ಎಳೆದಿದ್ರು ಅನ್ನುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಹಜೂರ್ ಸಾಹಿಬ್ ಗುರುದ್ವಾರ ಅನ್ನುವಂಥದ್ದು ನಾಂದೇಡ್ ಮಹಾರಾಷ್ಟ್ರದಲ್ಲಿದೆ. ಆ ಜಾಗಕ್ಕೆ ಅಥವಾ ಆ ಗುರುದ್ವಾರವನ್ನು ಕಟ್ಟಲು ಮಹಾರಾಜ ರಂಜಿತ್ ಸಿಂಗ್ ಅವರು ಒಂದಿಷ್ಟು ಹಣವನ್ನು ಕೊಟ್ಟಿದ್ರು ಅನ್ನುವಂಥದ್ದು, ಫಂಡಿಂಗನ್ನು. ಹಾಗೆ 1839ರಲ್ಲಿ ಲಾಹೋರ್ನಲ್ಲಿ ಮಹಾರಾಜ ರಂಜಿತ್ ಸಿಂಗ್ ಅವರು ತಮ್ಮ ಕೊನೆಯ ಉಸಿರನ್ನು ಎಳೆದರು. ಅವರು ಸತ್ತ ನಂತರ
ಬಹಳಷ್ಟು ಸಿಖ್ ಚೀಫ್ಗಳು ಏನಿದ್ರು ಅವರ ಮಧ್ಯೆ ಇರುವಂತಹ ರೈವಲ್ರಿಯಿಂದಾಗಿ ಅಥವಾ ಸಿಖ್ ಸಾಮ್ರಾಜ್ಯ ಮತ್ತೆ ಪತನಗೊಳ್ತು ಅನ್ನುವಂಥದ್ದು. ಇಂಟರ್ನ್ಯಾಷನಲ್ ರೆಕಗ್ನಿಷನ್ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಾರಾಜ ರಂಜಿತ್ ಸಿಂಗ್ ಅವರ ರೆಕಗ್ನಿಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ 2016ರಲ್ಲಿ ಸೇಂಟ್ ಟ್ರೋಪೇಸ್ ಅನ್ನುವಂಥ ಜಾಗ ಫ್ರಾನ್ಸಲ್ಲಿದೆ. ಅಲ್ಲಿ ಬ್ರಾಂಜ್ ಪುತ್ಥಳಿಯನ್ನು ಹಾಕಲಾಯಿತು ಮಹಾರಾಜ ರಂಜಿತ್ ಸಿಂಗ್ ಅವ್ರದ್ದು. 2018ರಲ್ಲಿ ಲಂಡನ್ನಲ್ಲಿ ಮಹಾರಾಜ ರಂಜಿತ್ ಸಿಂಗ್ ಅವರ ಹೆಸರಿನಲ್ಲಿ ಒಂದು ಎಕ್ಸಿಬಿಷನನ್ನು ಸಹ ನಡೆಸಲಾಯಿತು ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಮೊಪ್ಪಿಲಾ ರೆಬೆಲಿಯನ್ಗೆ ಸಂಬಂಧಿಸಿದಂತಹ ಮಾಹಿತಿಯಾಗಿರುತ್ತದೆ. ಮೊಪ್ಪಿಲಾ ರೆಬೆಲಿಯನ್ ನಮಗೆಲ್ಲ ಗೊತ್ತಿರೋ ಹಾಗೆ ಇಂಡಿಯನ್ ಹಿಸ್ಟ್ರಿ ಅಲ್ಲಿ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತದೆ. ಈ ಒಂದು ಮೊಪ್ಪಿಲಾ ರೆಬೆಲಿಯನ್ ಮೊದಲನೇದಾಗಿ ಯಾಕೆ ಚರ್ಚೆಯಲ್ಲಿತ್ತು ಅಂತಂದರೆ ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಇದರ ಆರ್ಟಿಕಲನ್ನು ಕಂಡಿದ್ವಿ. ಒಬ್ಬರು ರಾಜಕೀಯ ನಾಯಕರು ಇವತ್ತು ಅಫ್ಘಾನಿಸ್ತಾನದಲ್ಲಿ ನಡೀತಾ ಇರುವಂತಹ ತಾಲಿಬಾನ್ನ ಬಗ್ಗೆ ನ್ಯೂಸ್ ನಮಗೆಲ್ಲ ಗೊತ್ತೇ ಇದೆ. ಸೊ 1921ರಲ್ಲಿ ಆದಂತಹ ಈ ಮೊಪ್ಪಿಲಾ ರಯಟ್ಸ್ ಅಥವಾ ಮೊಪ್ಪಿಲಾ ರೆಬೆಲಿಯನ್ ಅಂತ ಏನು ಕರಿತೀವೋ ಅದು ತಾಲಿಬಾನ್ ಮೈಂಡ್ಸೆಟ್ ಮೊದಲನೇದಾಗಿ ಭಾರತದಲ್ಲಿ ಕಂಡಿತ್ತು ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಹೇಳ್ತಾ ಇರುವಂಥದ್ದು. ಸೊ ಮೊದಲನೇದಾಗಿ ಮೊಪ್ಪಿಲಾ ಅಂತ ಏನು, ಇದು ಮೊಪ್ಪಿಲಾಸ್ ಅಂತ ಯಾಕೆ ಕರಿತಾ ಇದ್ದೀವಿ ಅಂತಂದರೆ ಇವರು ಮಲಯಾಳಿ ಮಾತಾಡುವಂತಹ ಮುಸ್ಲಿಂ ಜನಾಂಗಕ್ಕೆ ಸೇರಿರುವಂತಹ ಜನರಾಗಿರ್ತಾರೆ. ಇವರು ಕೇರಳದ ಮಲಬಾರ್ ಕೋಸ್ಟ್ ಮ್ಯಾಕ್ಸಿಮಮ್ ನಾರ್ದರ್ನ್ ಕೇರಳ ರೀಜನಲ್ಲಿ ತಮ್ಮ ನೆಲೆಯನ್ನು ಹೂಡಿದ್ರು ಅನ್ನುವಂಥದ್ದು. 1921ರ ದಶಕದಲ್ಲಿ ಮೊಪ್ಪಿಲಾ ಸಮಾಜದವರು ಅತಿ ದೊಡ್ಡದಾಗಿ ಮತ್ತು ವೇಗವಾಗಿ ಬೆಳೀತಾ ಇರುವಂತಹ ಒಂದು ಸಮಾಜವಾಗಿತ್ತು ಅನ್ನುವಂಥದ್ದು. ಸೊ ಇಲ್ಲೊಂದಿಷ್ಟು ಇತಿಹಾಸದ ಬಗ್ಗೆ ಅರ್ಥೈಸ್ಕೊಳ್ಳೋಣ. ಮೊದಲನೇದಾಗಿ ಮೊಪ್ಪಿಲಾ ರೆಬೆಲಿಯನ್ 1921ರಲ್ಲಿ ಯಾಕೆ ಆಯಿತು ಅನ್ನುವಂತಹ ಪ್ರಶ್ನೆ ತಿಳ್ಕೊಬೇಕು ಅಂತಂದರೆ ಅದಕ್ಕೆ ಬ್ಯಾಕ್ಗ್ರೌಂಡನ್ನು ನೋಡಿದಾಗ ನಮಗೆಲ್ಲ ಗೊತ್ತಿರೋ ಹಾಗೆ 16ನೇ ಶತಮಾನದಲ್ಲಿ ಪೋರ್ಚುಗೀಸ್ ವ್ಯಾಪಾರಿಗಳು ಬಂದು ಕೇರಳದ ಮಲಬಾರ್ ಕೋಸ್ಟಿಗೆ ಇಳಿತಾರೆ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಮಲಬಾರ್ ಕೋಸ್ಟ್ನಲ್ಲಿ ಮುಂಚಿತವಾಗಿ ಮೊಪ್ಪಿಲಾ ಜನಾಂಗದವರು ನೆಲೆಸ್ಕೊಂಡಿದ್ರು. ಈಗ ಪೋರ್ಚುಗೀಸ್ ಕಮರ್ಷಿಯಲ್ ಟ್ರೇಡರ್ಸ್ ಏನಿದ್ರಲ್ಲ ಅವರು ಭಾಳ ಸ್ಟ್ರಾಂಗ್ ಇರ್ತಾರೆ. ಸೊ ಸ್ಟ್ರಾಂಗ್ ಇದ್ದ ಸಂದರ್ಭದಲ್ಲಿ ಅವರು ಅಲ್ಲಿ ಬಂದ ಮೇಲೆ ಮೊದಲನೇದಾಗಿ ಅವರು ಕಂಡಿದ್ದು ಈ ಮೊಪ್ಪಿಲಾ ಮುಸ್ಲಿಮ್ಸ್ರೇನಿದ್ದಾರಲ್ಲ ಇವರು ಹಿಂದೂಸನ್ನು ಬಿಟ್ಟು ದೂರ ಉಳ್ಕೊಂಡಿದ್ರು. ಸೊ ಕಡಲ ತೀರದಲ್ಲಿ ಮೊಪ್ಪಿಲಾ ಜನಾಂಗದವರು ನೆಲೆಸ್ಕೊಂಡಿದ್ರು, ಒಳಭಾಗದಲ್ಲಿ ಹಿಂದೂಸ್ ನೆಲೆಸಿದ್ರು ಅನ್ನುವಂಥದ್ದು. ಸೊ ಯಾವಾಗ ಪೋರ್ಚುಗೀಸರು ಇಲ್ಲಿ ಬಂದ ಮೇಲೆ ಅವ್ರೇನು ಮಾಡ್ತಾರೆ, ಅವರ ಲಾಭಕ್ಕೋಸ್ಕರ ಮೊಪ್ಪಿಲಾಸ್ ಅವರನ್ನು ಹೊಡೆದೋಡಿಸಲು ಶುರು ಮಾಡಿದ ನಂತರ ಮೊಪ್ಪಿಲಾ ಜನಾಂಗದವರು ತಮ್ಮ ಆರ್ಥಿಕ ಚಟುವಟಿಕೆ ಅಥವಾ ಆರ್ಥಿಕ ನೆಲೆಯನ್ನು ಹುಡುಕೋತಾ ಕಡಲ ತೀರದಿಂದ ಒಳಗಡೆ ಹೋಗೋಕ್ಕೆ ಶುರು ಮಾಡ್ತಾರೆ. ಒಳಗೆ ಹೋಗೋಕ್ಕೆ ಶುರು ಮಾಡಿದಾಗ ಈ ಹಿಂದೂ ಜನಾಂಗದವರು ಏನು ಅನ್ಕೋತಾರೆ, ಈ ಮುಸ್ಲಿಂ ಅವರು ಮತ್ತೆ ನಮ್ಮ ಮೇಲೆ ಕಬ್ಜಾ ಮಾಡೋಕ್ಕೆ ಬರ್ತಿದ್ದಾರೆ ಅಂತ ಹೇಳಿ ಇವರಿಬ್ಬರ ಮಧ್ಯೆ ಘರ್ಷಣೆ ಶುರುವಾಗಲು ಕಾರಣವಾಗುತ್ತೆ. ಸೊ ಮುಖ್ಯವಾಗಿ ಮೊಪ್ಪಿಲಾ ಸಮಯದಲ್ಲಿ ಆದಂತಹ ಘರ್ಷಣೆಗೆ ಕಾರಣ ಈ ಒಂದು ಕುತಂತ್ರ ಅಥವಾ ಈ ಒಂದು ಈವೆಂಟನ್ನು ಅರ್ಥೈಸ್ಕೊಳ್ಳಬೇಕು. ಯಾಕೆ ಮೊಪ್ಪಿಲಾ ರಿವೋಲ್ಟ್ ನಡೀತು ಅಂತಂದಾಗ ಮೊದಲನೇದು ಮುಸ್ಲಿಂ ಸಮಾಜಕ್ಕೆ ಸೇರಿದಂತಹ ಧಾರ್ಮಿಕ ಗುರುಗಳು ಅಥವಾ ಧಾರ್ಮಿಕ ಲೀಡರ್ಸ್ ಅಂತ ಏನು ಕರಿತೀವೋ ಅವರು ಕೊಟ್ಟಂತಹ ಭಾಷಣಗಳು ಹಾಗೂ ಅದರ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ, ಯಾಕಂದರೆ ಅವರು ಬಂದಾಗಲೇ ನಮಗೆ ಹೊಡೆದಾಡ್ತಿದ್ದಾರೆ ನನ್ನ ಮಕ್ಕಳು ಅಂಥೇಳಿ ಆ ಒಂದು ಕಾರಣಕ್ಕೆ ಇವರು ಬ್ರಿಟಿಷರು ಮತ್ತು ಹಿಂದೂ ಲ್ಯಾಂಡ್ಲಾರ್ಡ್ಸ್ ಹಿಂದೂ ಜಮೀನ್ದಾರರ ವಿರುದ್ಧ ಹೊಡೆದಾಡುವಂತಹ ಕ್ರಮಕ್ಕೆ ಮುಂದಾದರು ಅನ್ನುವಂಥದ್ದು ನಮಗೆ ಗೊತ್ತಿರುವಂತಹ ಮಾಹಿತಿ. ಇಷ್ಟು ನಮಗೆ ಗೊತ್ತಿರಬೇಕಾದ್ರೆ ಮೊದಲನೇದಾಗಿ ಇಲ್ಲಿ ಮಾತಾಡಬೇಕಾಗಿರುವಂಥದ್ದು, ಒಂದು ಭಾಗದವರು ಹೇಳ್ತಾರೆ ಮೊಪ್ಪಿಲಾ ದವರು ಬ್ರಿಟಿಷರ ವಿರುದ್ಧ ತಮ್ಮ ಧ್ವನಿಯನ್ನು ಎತ್ತಿದ್ದು ಆ ಸಮಯದಲ್ಲಿ ಅನ್ನುವಂಥದ್ದು. ಇನ್ನೂ ಕೆಲವೊಬ್ಬರು ಹೇಳುವಂಥದ್ದು ಹಿಂದೂ ಸಮಾಜಕ್ಕೆ ಸೇರಿದಂತಹ ಲ್ಯಾಂಡ್ಲಾರ್ಡ್ಸ್ ಅಥವಾ ಜಮೀನ್ದಾರರು ಏನಿದ್ದಾರಲ್ಲ ಅವರು ಮಾಡ್ತಾ ಇರುವಂತಹ ಇಲ್ಲಿಗಲ್ ಅನ್ನೋದಕ್ಕಿಂತ ರೈತರ ಮೇಲೆ ಮಾಡ್ತಾ ಇರುವಂತಹ ದಬ್ಬಾಳಿಕೆಯ ವಿರುದ್ಧ ಧ್ವನಿಯನ್ನು ಎತ್ತಿರುವಂಥದ್ದು ಅನ್ನುವಂಥದ್ದು. ಆ ಒಂದು ಡಿಬೇಟ್ ಇವತ್ತಿಗೂ ಸರಿಯಾದ ಉತ್ತರವನ್ನು ಕಾಣದೇ ಇರೋದಕ್ಕೆ ಇವತ್ತಿಗೂ ಸಹ ದೊಡ್ಡ ಪ್ರಶ್ನೆಯನ್ನು ರಾಜಕೀಯ ನಾಯಕರು ಕಮ್ಯುನಲ್ ಕಲರನ್ನು ಕೊಟ್ಟು ತಮ್ಮ ರಾಜಕೀಯ ಬಂಡವಾಳ ಅಥವಾ ರಾಜಕೀಯ ಲಾಭವನ್ನು ಪಡ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂತಹ ಕೆಲಸವಾಗಿರ್ತದೆ. ಆ ಒಂದು ನಿಟ್ಟಿನಲ್ಲಿ ತಾವು ಯಾವುದು ಸರಿ ಏನು ತಪ್ಪು ಅನ್ನುವಂಥದ್ದು ಆಲೋಚಿಸಬೇಕಾಗಿರುವಂಥದ್ದು. ಹಾಗೂ ಮುಂದಿನ ಹಂತದಲ್ಲಿ ಏನೆಲ್ಲ ಕಾರಣಗಳಾದವು ಮೊಪ್ಪಿಲಾ ರಿವೋಲ್ಟ್ ಆಗೋದಕ್ಕೆ ಅಂಥೇಳಿ. ಸೊ ಏನಾಯಿತು ಅನ್ನುವಂಥದ್ದು ನಿಮಗೆ ಗೊತ್ತಾಯಿತು. ಏನು ಕಾರಣಗಳಿದ್ವು ಮುಖ್ಯವಾಗಿ? ಮೊದಲನೇದಾಗಿ 1920ರಲ್ಲಿ ನಾನ್ ಕೋಆಪರೇಷನ್ ಮೂವ್ಮೆಂಟನ್ನು ಜಾರಿಗೆ ತರಲಾಯಿತು. ನಾನ್ ಕೋಆಪರೇಷನ್ ಮೂವ್ಮೆಂಟ್ ಜೊತೆಯಲ್ಲಿ ತಮಗೆಲ್ಲ ಗೊತ್ತಿದ್ದರೆ ಖಿಲಾಫತ್ ಮೂವ್ಮೆಂಟು ಸಹ ಜಾರಿಗೆ ಬಂದಿತ್ತು. ಆ ಎರಡೂ ಮೂವ್ಮೆಂಟ್ಗಳು ಮುಖ್ಯವಾಗಿ ಜನರಲ್ಲಿ ಬ್ರಿಟಿಷ್ ವಿರುದ್ಧ ಹೊಡೆದಾಡುವಂತಹ ಒಂದು ಛಲ ಮತ್ತು ವಿಶೇಷವಾದ ಕಾರಣವಾಯಿತು ಅನ್ನುವಂಥದ್ದು. ಹಾಗೂ ಹೊಸ ಕಾನೂನು ರೈತರ ಮೇಲೆ ತಂದಿರುವಂಥದ್ದು ಬ್ರಿಟಿಷ್ ಅವರು ಮುಖ್ಯ ಕಾರಣವಾಗಿತ್ತು ಇವರ ವಿರೋಧಕ್ಕೆ ಅನ್ನುವಂಥದ್ದು. ತಮಗೆಲ್ಲ ಗೊತ್ತಿರೋ ಹಾಗೆ 4ನೇ ಆಂಗ್ಲೋ ಬ್ರಿಟಿಷ್ ವಾರ್ 1999ರಲ್ಲಿ ಟಿಪ್ಪು ಸುಲ್ತಾನ್ ಬ್ರಿಟಿಷ್ ಅವರಿಂದ ಸಾವನ್ನಪ್ತಾರೆ, ಅಂದರೆ ಸೋತೋಗ್ತಾರೆ.
ಸೋತೋಗಿದ ನಂತರ ಮಲಬಾರ್ ರೀಜನ್ ಏನಿರುತ್ತಲ್ಲ ಕೇರಳದಲ್ಲಿ, ಅದು ಬ್ರಿಟಿಷರ ಪಾಲಾಗುತ್ತೆ. ಬ್ರಿಟಿಷರ ಪಾಲಾದ ಕೂಡಲೇ ಮೊದಲಿಗೆ ಏನು ಮಾಡ್ತಾರೆ, ಹೊಸ ಕಾನೂನು ತರ್ತಾರೆ. ಆ ಹೊಸ ಕಾನೂನೇ ಈ ನ್ಯೂ ಟೆನೆನ್ಸಿ ಲಾ ಆಗಿತ್ತು. ಇದು ಬಹಳ ವಿರುದ್ಧವಾಗಿತ್ತು ರೈತರ ಪರವಾಗಿ. ಆ ಒಂದು ಕಾರಣಕ್ಕೆ ರೈತರು ಅವರ ಮೇಲೆ ದಂಗೆ ಎದ್ದಿದ್ರು ಅನ್ನುವಂಥದ್ದು ನಮಗೆ ಗೊತ್ತಾಗ್ತಿರುವಂತಹ ಮಾಹಿತಿ. ಮುಂದಿನ ದಿನಗಳಲ್ಲಿ ಬ್ರಿಟಿಷು ಮುಖ್ಯವಾಗಿ ಈ ಮೊಪ್ಪಿಲಾ ರೆಬಿಲಿಯನನ್ನು ತುಳಿದಾಕ್ತಾರೆ. ಬಹಳಷ್ಟು ಕಠಿಣ ಕ್ರಮಗಳನ್ನು ಮೊಪ್ಪಿಲಾ ಮುಸ್ಲಿಮ್ಸರ ವಿರುದ್ಧ ತಗೊಂಡು ಒಟ್ಟಾರೆ ಈ ರಿವೋಲ್ಟನ್ನು ಮುಚ್ಚಿ ಹಾಕ್ತಾರೆ. ಮುಂದಿನ ಸಮಯದಲ್ಲಿ ಒಂದು ವ್ಯಾಗನ್ ಟ್ರಾಜಿಡಿ ಅನ್ನುವಂಥದ್ದು ಸಹ ಇಲ್ಲಿ ನೆನ್ಪಿಟ್ಕೋಬೇಕು. ಯಾವ 16 ಸುಮಾರು ಒಂದಿಷ್ಟು ಮೊಪ್ಪಿಲಾ ಜನರನ್ನು ಜೈಲಿಗೆ ಕಳಿಸ್ಬೇಕು ಅಂತ ಹೇಳಿ ಅವರನ್ನು ಟ್ರೈನಲ್ಲಿ ಸಾಗಿಸ್ತಾ ಇರ್ತಾರೆ. ಟ್ರೈನಲ್ಲಿ ಸಾಗಿಸ್ಬೇಕಾದ್ರೆ ಬೋಗಿಗಳು ಇರ್ತಾವಲ್ಲ, ಆ ಒಂದು ಬೋಗಿಯಲ್ಲಿ ಹಾಕಿ ಅವ್ರಿಗೆ ಕೂಡಾಕ್ಬಿಡ್ತಾರೆ. ಕೂಡು ಹಾಕಿದಾಗ ಗಾಳಿ ಒಳಗೆ ಹೋಗದೆ ಉಸಿರು ಕಟ್ಟಿ ಒಂದಿಷ್ಟು ಮೊಪ್ಪಿಲಾ ಜನ ಇಲ್ಲೇ ಸಾವನ್ನಪ್ತಾರೆ ಬೋಗಿಯಲ್ಲೇ. ಅದನ್ನೇ ವ್ಯಾಗನ್ ಟ್ರಾಜಿಡಿ ಅಂತ ಕರಿತೀವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತಿಗೂ ಸಹ ವ್ಯಾಗನ್ ಟ್ರಾಜಿಡಿಯನ್ನು ಕೇರಳದ ಮಲಬಾರ್ ರೀಜನ್ನಲ್ಲಿ ನೋಡಲಾಗುತ್ತದೆ ಹಾಗೂ ಆಚರಿಸಲಾಗುತ್ತದೆ ಅವರ ನೆನಪಿನಲ್ಲಿ ಅನ್ನುವಂತಹ ಮಾಹಿತಿಯನ್ನು ಇಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ಜಿಯೋಗ್ರಫಿಗೆ ಸಂಬಂಧಿಸಿದಂತಹ ಒಂದು ವಿಷಯವಾಗಿರುತ್ತದೆ. ಆ ಒಂದು ನಿಟ್ಟಿನಲ್ಲಿ ಇದು ಸಹ GS ಪೇಪರ್ 1ಗೆ ಸಂಬಂಧಿತವಾಗಿರುವಂಥದ್ದು. ಇಲ್ಲಿ ಪ್ರಿವೇಲೆನ್ಸ್ ಆಫ್ ಹೈಡ್ರೋಮೆಟ್ರಾಲಜಿಕಲ್ ಕೆಲಾಮಿನಿಟೀಸ್ ಅನ್ನುವಂಥದ್ದು. ಈ ಒಂದು ಆರ್ಟಿಕಲನ್ನು ನಾನು ಈ ವಾರ ಮಾಡಿದಂತಹ ಸುದ್ದಿ ವಿಶ್ಲೇಷಣೆಯಲ್ಲೂ ಡಿಸ್ಕಸ್ ಮಾಡಿದ್ದೆ. ಇಲ್ಲಿ ಒಂದಿಷ್ಟು ಎಕ್ಸ್ಟ್ರಾ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ ಸಂಬಂಧಿಸಿದಂತೆ ಸರ್ಕಾರ ಏನೆಲ್ಲ ಪ್ರಾವಧಾನಗಳನ್ನು ಮಾಡಿದೆ ಅನ್ನುವಂಥದ್ದನ್ನು ಒಂದಿಷ್ಟು ಇನ್ ಡೀಟೇಲ್ ಆಗಿ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ ಸಂಬಂಧಿಸಿದ ಪ್ರಶ್ನೆ ಬಂದಾಗ ಹೇಗೆ ಅದನ್ನು ಟ್ಯಾಕಲ್ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ನೋಡ್ತೇನೆ. ಸೊ ಆ ಒಂದು ನಿಟ್ಟಿನಲ್ಲಿ ಯಾಕೆ ಈ ಆರ್ಟಿಕಲ್ ಅನ್ನುವಂಥದ್ದು ಇನ್ನೊಂದು ಸರಿ ನೋಡೋಣ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಭಾರತದಲ್ಲಿ ಇದುವರೆಗೂ ಹೈಡ್ರೋಮೆಟ್ರಾಲಜಿಕಲ್ ಆ್ಯಕ್ಟಿವಿಟೀಸಿಂದಾಗಿ 6800 ಜೀವಗಳು ಭಾರತದಲ್ಲಿ ಹೋಗಿದ್ದಾವೆ ಅನ್ನುವಂಥದ್ದು. ಅತಿ ಹೆಚ್ಚು ವೆಸ್ಟ್ ಬೆಂಗಾಲ್ದಲ್ಲಿ ಅನ್ನುವಂತಹ ಮಾಹಿತಿಯನ್ನು ಲೋಕಸಭೆ ಮಾನ್ಸೂನ್ ಸೆಷನ್ನಲ್ಲಿ ಉತ್ತರವನ್ನು ಕೊಡ್ತಾ ಇರಬೇಕಾದ್ರೆ ಹೇಳಲಾಗಿತ್ತು. ನಾವು ಜಿಯೋಗ್ರಫಿಯಲ್ಲಿ ಮುಖ್ಯವಾಗಿ ನ್ಯಾಚುರಲ್ ಹಜಾರ್ಡ್ಸ್ ಅಥವಾ ನೈಸರ್ಗಿಕ ಅವಘಡಗಳು ಏನು ಕಾಣ್ತೀವೋ ಅವು ಮುಖ್ಯವಾಗಿ 2 ರೀತಿಯಲ್ಲಿರ್ತವೆ. ಒಂದು ಹೈಡ್ರೋಮೆಟ್ರಾಲಜಿಕಲ್ ಅಂತ ಹೇಳಿ. ಹೈಡ್ರೋಮೆಟ್ರಾಲಜಿಕಲ್ ಅಂತಂದರೆ ಟ್ರಾಪಿಕಲ್ ಸೈಕ್ಲೋನ್, ಸಮುದ್ರದಲ್ಲಿ ಕಾಣುವಂತಹ ತೂಫಾನ್ಗಳಾಗಿರಬಹುದು ಅಥವಾ ಪ್ರವಾಹಗಳಾಗಿರಬಹುದು ಅಥವಾ ಡ್ರೌಟ್ ಆಗಿರಬಹುದು. ಇವೆಲ್ಲ ಹೈಡ್ರೋಮೆಟ್ರಾಲಜಿಕಲ್ ಸೆಕ್ಷನಲ್ಲಿ ಬರುವಂಥದ್ದು. ಎರಡನೇದು ಜಿಯೋಲಜಿಕಲ್ ಹಜಾರ್ಡ್ಸ್. ಜಿಯೋಲಜಿಕಲ್ ಹಜಾರ್ಡ್ಸ್ ಅಂತಂದರೆ ಯಾವ್ಯಾವು? ಅರ್ಥಕ್ವೇಕ್ ಆಯಿತು, ವಾಲ್ಕೆನೋ ಆಯಿತು, ಇವೆಲ್ಲವೂ ಜಿಯೋಲಜಿಕಲ್ ಹಜಾರ್ಡ್ಸ್ನ ಅಡಿಯಲ್ಲಿ ನಾವು ಕಾಣುವಂಥದ್ದು. ಹಾಗೂ ಭೂಕುಸಿತ ನಾವು ಏನು ಕಾಣ್ತೀವಲ್ಲ ಅದು ಇವೆರಡರದ್ದು ಕಾಂಬಿನೇಷನ್ ಆಗಿರುತ್ತೆ, ಹೈಡ್ರೋಮೆಟ್ರಾಲಜಿಕಲ್ ಪ್ಲಸ್ ಜಿಯೋಲಜಿಕಲ್. ಸೊ ನ್ಯಾಚುರಲ್ ಹಜಾರ್ಡ್ಸ್ 2 ರೀತಿಯಾಗಿ ನಾವು ಭಾರತದಲ್ಲಿ ಕಾಣುವಂಥದ್ದು, ಹೈಡ್ರೋಮೆಟ್ರಾಲಜಿಕಲ್ ಮತ್ತು ಜಿಯೋಲಜಿಕಲ್ ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ. ಸೊ ನ್ಯಾಚುರಲ್ ಹಜಾರ್ಡ್ಸಿಗೆ ಸಂಬಂಧಿಸಿದಂತೆ ಭಾರತದ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದನ್ನು ನೋಡೋಣ. ಸೊ ಭಾರತದ ವಲ್ನರಬಿಲಿಟಿ ಬಗ್ಗೆ ಮಾತಾಡೋ ಹಾಗಿದ್ರೆ ಈ ಒಂದು ನ್ಯಾಚುರಲ್ ಹಜಾರ್ಡ್ಸಿಗೆ ಸಂಬಂಧಿಸಿದಂತೆ ಭಾರತ ಇದಕ್ಕೆ ಬಹಳ ಪ್ರೋನ್ ಆಗಿರುವಂಥದ್ದು ಮುಖ್ಯವಾಗಿ ಭೌಗೋಳಿಕವಾಗಿ ಮತ್ತು ಜಿಯೋಲಜಿಕಲ್ ಸಿಚುವೇಶನ್ ಭಾರತದ ಏನಿದೆ ಅವೆರಡು ಮುಖ್ಯ ಕಾರಣಗಳಾಗಿದ್ದಾವೆ. ಮೊದಲನೇದು. ಎರಡನೇ ಹಂತದಲ್ಲಿ ಭಾರತದಲ್ಲಿ ಅಥವಾ ಭಾರತವನ್ನು ನಾವು 4 ರೀಜನ್ಗಳಾಗಿ ಡಿವೈಡ್ ಮಾಡಬಹುದು. ಒಂದು ಹಿಮಾಲಯಾಸ್, ಎರಡನೇದು ಅಲುವಿಯಲ್ ಪ್ಲೇನ್ಸ್. ಸೊ ಈ ಗಂಗಾ ನದಿ ತಟದಲ್ಲಿ ಹಾಗೂ ಬ್ರಹ್ಮಪುತ್ರ ಭಾಗದಲ್ಲಿ ಕಾಣುವಂಥದ್ದು ಎಲ್ಲ ನಾವು ಅಲುವಿಯಲ್ ಪ್ಲೇನ್ಸ್ಗಳು. ಹಾಗೂ ಹಿಲ್ಲಿ ಪೆನಿನ್ಸುಲಾ, ನಮ್ಮ ಪೆನಿನ್ಸುಲಾ ಭಾಗವು ಎಲ್ಲ ಗುಡ್ಡಗಾಡು ಪ್ರದೇಶವಾಗಿರೋದ್ರಿಂದ ಹಿಲ್ಲಿ ಪೆನಿನ್ಸುಲಾ ಮತ್ತು ಕೋಸ್ಟಲ್ ಝೋನ್. ಸೊ ಈ 4 ಭಾಗಗಳು ಭಾರತದಲ್ಲಿ ನಾವು ಏನು ಕಾಣ್ತಾವೋ ಪ್ರತ್ಯೇಕವಾಗಿ ಸಮಸ್ಯೆಗಳು ಇದ್ದಾವೆ ಅನ್ನುವಂಥದ್ದು. ಉದಾಹರಣೆಗೆ ಕೋಸ್ಟಲ್ ಝೋನ್ನಲ್ಲಿ ಹೆಚ್ಚಿನ ಸಮಸ್ಯೆ ನಾವು ಸೈಕ್ಲೋನ್ಸ್ಗಳನ್ನು ಕಾಣುವಂಥದ್ದು ಹಾಗೂ ಅಲುವಿಯಲ್ ಪ್ಲೇನ್ಸ್ಗಳಲ್ಲಿ ಹೆಚ್ಚಿನ ಪ್ರವಾಹಗಳು, ಪ್ರತಿ ವರ್ಷ ಮಳೆ ಹಾಗೂ ಅಥವಾ ಮಳೆಗಾಲದ ಸಮಯದಲ್ಲಿ ನಾವು ಕಾಣುವಂತಹ ಪ್ರವಾಹದ ಸಮಸ್ಯೆ, ಗಂಗಾ ತಟದಲ್ಲಿರುವಂತಹ ಜಿಲ್ಲೆಗಳು ಮುಳುಗು ಹೋಗುವಂತಹ ನ್ಯೂಸ್ ನಾವು ನೋಡ್ತಾನೆ ಇರ್ತೀವಿ. ಹಿಮಾಲಯಸ್ಗಳಲ್ಲಿ ಮುಖ್ಯವಾಗಿ ಅರ್ಥಕ್ವೇಕ್ ಆಗುವಂತಹ ಸಮಸ್ಯೆಗಳು ತುಂಬ ಜಾಸ್ತಿ ಆಗ್ತವೆ. ಸೊ ಎಲ್ಲ ರೀಜನ್ಗೂ ತಮ್ಮದೇ ಆದಂತಹ ಒಂದು ಸಂದರ್ಭಗಳು ಮತ್ತು ಪರಿಸ್ಥಿತಿಗಳು ಇದ್ದಾವೆ. ಸೊ ಆ ಒಂದು ನಿಟ್ಟಿನಲ್ಲಿ ಭಾರತ ಈ ಒಂದು ವಲ್ನರಬಿಲಿಟೀಸ್ ಹೈಡ್ರೋಮೆಟ್ರಾಲಜಿಕಲ್ ಮತ್ತು ಜಿಯೋಲಜಿಕಲ್ ಹಜಾರ್ಡ್ಸಿಗೆ ಕಾರಣವಾಗಿದೆ ಅನ್ನುವಂಥದ್ದು. ಈ ಒಂದು ಡಿಸಾಸ್ಟರ್ ಆದಾಗ ಏನೆಲ್ಲ ಮುಖ್ಯ ಇಂಪ್ಯಾಕ್ಟ್ ಆಗುತ್ತದೆ ಅನ್ನುವಂತಹ ವಿಷಯವನ್ನು ನೋಡಬೇಕಂದ್ರೆ ಮೊದಲನೇದು ದೈಹಿಕ, ಫಿಸಿಕಲ್ ಮತ್ತು ಸೈಕಾಲಜಿಕಲ್. ದೈಹಿಕ ಮತ್ತು ಮಾನಸಿಕ ಪರಿಣಾಮ ಅಂತಂದರೆ ದೈಹಿಕವಾಗಿ ಆ ಒಂದು ನಿಟ್ಟಿನಲ್ಲಿ ಸಾವನ್ನಪ್ಪಬಹುದು, ಇಲ್ಲಾಂದರೆ ಕೈಕಾಲು ಕಡ್ಕೋತಾರೆ, ಇಲ್ಲಾಂದರೆ ಇಂಜುರಿ ಆಗ್ತವೆ. ಸೈಕಾಲಜಿಕಲ್ ಅಂತಂದರೆ ಮಾನಸಿಕವಾಗಿ ಅವರು ಯಾವುದೇ ಡಿಸಾಸ್ಟರ್ ಆಗಲಿ ಮನೆ ಬಿಟ್ಟು ಹೋಗಬೇಕಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅವರು ಇದ್ದಂತಹ ಮಾನಸಿಕ ಸಿಚುವೇಶನ್ ಬಹಳ ಗಂಭೀರವಾಗಿ ಎಫೆಕ್ಟ್ ಆಗುತ್ತದೆ ಅನ್ನುವಂಥದ್ದು. ಹಾಗೂ ಯಾವುದೇ ಡಿಸಾಸ್ಟರ್ ಆಗಲಿ ಅದರಿಂದಾಗಿ ನೈಸರ್ಗಿಕ ಎನ್ವೈರ್ಮೆಂಟ್ ಏನಿದೆ ಅದರಲ್ಲೂ ಸಹ ಬಹಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತದೆ. ಉದಾಹರಣೆಗೆ ಯಾವುದೇ
ಡಿಸಾಸ್ಟರ್ ಆದಾಗ ಅಲ್ಲಿ ನೆಲೆಸಿರುವಂತಹ ಗಿಡಮರಗಳು ಹಾಗೂ ಜೀವರಾಶಿಗಳಿಗೆ ತುಂಬ ದೊಡ್ಡ ಮಟ್ಟದಲ್ಲಿ ಹಾನಿ ಉಂಟಾದಾಗ ಅವುಗಳು ಸಾವನ್ನಪ್ಪಿರೋದ್ರಿಂದ ಅಲ್ಲಿನ ಬಯೋಡೈವರ್ಸಿಟಿಗೆ ಹೆಚ್ಚಿನ ಮಟ್ಟದಲ್ಲಿ ಎಫೆಕ್ಟ್ ಆಗುತ್ತದೆ ಅನ್ನುವಂಥದ್ದು ನಮಗೆ ಗೊತ್ತಿರುವಂತಹ ಮಾಹಿತಿ. ಸೊ ಡಿಸಾಸ್ಟರ್ಗೆ ಸಂಬಂಧಿಸಿದಂತೆ ಭಾರತದಲ್ಲಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಮ್ಯಾನೇಜ್ ಮಾಡಲು ಅನ್ನುವಂತಹ ವಿಷಯವನ್ನು ಅರ್ಥೈಸ್ಕೊಳ್ಳೋಣ. ಮೊದಲನೇದಾಗಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಥವಾ ಅಥಾರಿಟಿಯನ್ನು ತರಲಾಗಿದೆ. ಈ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯನ್ನು 2005ರಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನ ಅಡಿಯಲ್ಲಿ ರಚಿಸಲಾಗಿರುವಂಥದ್ದು. 2016ರಲ್ಲಿ ಮೊದಲನೇ ಬಾರಿಗೆ ರಾಷ್ಟ್ರಾದ್ಯಂತ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ ಸಂಬಂಧಿಸಿದಂತೆ ಒಂದು ಪ್ಲ್ಯಾನ್ನ ರಚನೆ ಮಾಡಲಾಗಿದೆ. ಹಾಗೂ ದೇಶದಲ್ಲಿ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯನ್ನು ಕಾಣ್ತೀವಿ. ಇದರ ನಾಯಕತ್ವವನ್ನು ಚೀಫ್ ಮಿನಿಸ್ಟರ್ಗಳು ಆ ರಾಜ್ಯದ ಚೀಫ್ ಮಿನಿಸ್ಟರ್ಗಳು ಆಗಿರ್ತಾರೆ. ಹಾಗೂ ಈ ಒಂದು ಸಂಸ್ಥೆ ಅಥವಾ ಈ ಒಂದು ಬಾಡಿ ಮುಖ್ಯವಾಗಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ ಸಂಬಂಧಿಸಿದಂತೆ ಆ ರಾಜ್ಯದಲ್ಲಿ ಪಾಲಿಸೀಸ್ ಮತ್ತು ಪ್ಲ್ಯಾನ್ಸ್ಗಳನ್ನು ಡಿಸೈಡ್ ಮಾಡುತ್ತದೆ. ಹಾಗೂ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯ ಪ್ರಾವಧಾನವೂ ಸಹ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005ರ ಅಡಿಯಲ್ಲಿ ಸೆಕ್ಷನ್ 25ರ ಕೆಳಗಡೆ ಮಾಡಲಾಗಿರುವಂಥದ್ದು. ಸೊ ಈ ಎಲ್ಲ ಅಂಗಗಳು ಮುಖ್ಯವಾಗಿ ಭಾರತದಲ್ಲಿ ಇರುವಂತಹ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ ಸಂಬಂಧಿತ ಪರಿಸ್ಥಿತಿಗಳನ್ನು ಪರಿಹರಿಸಲು ಮಾಡಿರುವಂಥದ್ದು. ಹಾಗೂ ಮುಂದಿನ ಹಂತದಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ ಸಂಬಂಧಿಸಿದಂತೆ ಏನೆಲ್ಲ ರಿಸ್ಕ್ಗಳನ್ನು ನಾವು ಕಾಣ್ತೀವಿ ಅನ್ನುವಂಥದ್ದು ಅರ್ಥೈಸ್ಕೊಳ್ಳಬೇಕು. ಯಾಕಂದರೆ ಇಷ್ಟೆಲ್ಲ ಮಾಡಿದರೂ ನಾವು ಯಾಕೆ ಇವತ್ತಿಗೂ ಭಾರತದಲ್ಲಿ ಇಷ್ಟೊಂದು ಸಾವು ನೋವು ಕಾಣಲು ಕಾರಣವಾಗ್ತಿದೆ ಅನ್ನುವಂಥದ್ದನ್ನು ನೋಡಿದಾಗ ಇಂಪ್ಲಿಮೆಂಟೇಷನ್ಗೆ ಸಂಬಂಧಿಸಿದಂತೆ, ಯಾಕಂದರೆ ಯಾವುದೇ ಪಾಲಿಸಿ ಅಥವಾ ಆ್ಯಕ್ಟ್ ಅದನ್ನು ತಯಾರಿ ಮಾಡಬಹುದು ಹೊರತು ಇಂಪ್ಲಿಮೆಂಟ್ ಸರಿಯಾಗಿ ಆಗದೇ ಇದ್ದಾಗ ಅದರ ರಿಸಲ್ಟನ್ನು ನಾವು ಕಾಣಲು ಸಾಧ್ಯವಾಗೋದಿಲ್ಲ ಅನ್ನುವಂಥದ್ದು. ಮತ್ತು ಲೋಕಲ್ ಕೆಪಾಸಿಟಿ, ಆ ಒಂದು ರೀಜನ್ನಲ್ಲಿ ಇರುವಂತಹ ಸಮಸ್ಯೆಗಳಿಗೆ ಅನುಬಂಧವಾಗಿ ಅಥವಾ ಅನುಗುಣವಾಗಿ ಏನು ಮ್ಯಾನ್ ಪವರ್, ನಾಲೆಜ್ ಅಥವಾ ಸ್ಕಿಲ್, ಟೆಕ್ನಾಲಜಿ ಬೇಕೋ ಅದು ಇಲ್ಲದೇ ಇರುವಂತಹ ಕಾರಣಕ್ಕೆ ಹೆಚ್ಚಿನ ಸಾವು ನೋವು ಆಗ್ತಾ ಇರುವಂಥದ್ದು. ಕ್ಲೈಮೇಟ್ ಚೇಂಜ್, ಇವತ್ತು ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಆಗ್ತಾ ಇರುವಂತಹ ಜಾಗತಿಕ ತಾಪಮಾನ ಹೆಚ್ಚಳದಿಂದಾಗಿ ಸಮಸ್ಯೆಗಳು ಎಷ್ಟರ ಮಟ್ಟಿಗೆ ಬರ್ತಾ ಇದ್ದಾವೋ ಅವುಗಳನ್ನು ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ನ ಅಡಿಯಲ್ಲಿ ಇಂಟಿಗ್ರೇಟ್ ಮಾಡಿಲ್ಲ. ಯಾಕಂದರೆ ನಾವು ಬರೀ ಸಮಸ್ಯೆಗಳನ್ನು ನೋಡ್ತಾ ಇದ್ದೀವಿ ಹೊರತು ಫ್ಯೂಚರಲ್ಲಿ ಈ ಒಂದು ಜಾಗತಿಕ ತಾಪಮಾನದಿಂದಾಗಿ ಹೇಗೆ ಸಮಸ್ಯೆಗಳು ಬರ್ತವೆ ಅನ್ನುವಂಥದ್ದನ್ನು ಇನ್ಕ್ಲೂಡ್ ಮಾಡ್ಕೊಂಡಾಗ ನಾವು ಇನ್ನೂ ಕಂಪ್ರಹೆನ್ಸಿವ್ ಪ್ಲ್ಯಾನನ್ನು ಡೆವಲಪ್ ಮಾಡಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು. ಮತ್ತು ಕಮಿಟ್ಮೆಂಟ್ಸ್ ಬೇರೆ ಬೇರೆ ಆಗಿರೋದ್ರಿಂದ ದೇಶದಲ್ಲಿ ನಮಗೆ ಆರ್ಥಿಕ, ರಾಜಕೀಯ ಮತ್ತು ಸಾಮಾಜಿಕ ಸಮಸ್ಯೆಗಳು ಎಲ್ಲ ಇದ್ದಾವೆ. ಆ್ಯಂಡ್ ನಮಗೆ ಇರುವಂತಹ ರಿಸೋರ್ಸಸ್ಗಳು ಬಹಳ ಕಡಿಮೆ ಇರುವಂತಹ ಕಾರಣಕ್ಕೆ ಯಾವುದಕ್ಕೆ ರಿಸೋರ್ಸಸ್ಗಳು ನಾವು ಮೀಸಲಿಡಬೇಕು ಅನ್ನುವಂತಹ ಸಮಸ್ಯೆ ಹಾಗೂ ಪ್ರಾವಧಾನ ಗೊತ್ತಾಗದೆ ಕಮಿಟ್ಮೆಂಟ್ನಲ್ಲಿ ನಾವು ಒಂದಿಷ್ಟು ಹಿಂದೆ ಮುಂದೆ ಆಗ್ತಾ ಇರುವಂಥದ್ದು. ಕೋಆರ್ಡಿನೇಷನ್, ಯಾವುದೇ ಸಮಸ್ಯೆ ಬಂದಾಗ ವಿವಿಧ ಡಿಪಾರ್ಟ್ಮೆಂಟ್ಸ್ಗಳ ನಡುವೆ ಆಗಬೇಕಾದಂತಹ ಕೋಆರ್ಡಿನೇಷನ್ನಲ್ಲೂ ಸಹ ನಾವು ಹಿಂಜರಿಕೆ ಕಾಣ್ತಾ ಇದ್ದೀವಿ. ಅದಕ್ಕೋಸ್ಕರ ಇಷ್ಟೊಂದು ಸಾವು ನೋವು ಅನ್ನುವಂಥದ್ದು. ಮತ್ತು ಡಿಸಾಸ್ಟರ್ ಮ್ಯಾನೇಜ್ಮೆಂಟಿಗೆ ಬೇಕಾಗಿರುವಂಥದ್ದು ಸರಿಯಾದ ಇನ್ವೆಸ್ಟ್ಮೆಂಟ್. ಆ ಇನ್ವೆಸ್ಟ್ಮೆಂಟ್ ಇಲ್ಲದೇ ಇರೋ ಕಾರಣಕ್ಕೆ ತಂತ್ರಜ್ಞಾನ ಕ್ಷೇತ್ರದಲ್ಲಾಗಿರಬಹುದು, ಮ್ಯಾನ್ ಪವರ್ ಕ್ಷೇತ್ರದಲ್ಲಾಗಿರಬಹುದು ನಾವು ಹೆಚ್ಚಿನ ಬದಲಾವಣೆಗಳನ್ನು ಮಾಡಲು ಸಾಧ್ಯವಾಗ್ತಿಲ್ಲ ಅನ್ನುವಂಥದ್ದು. ಹಾಗೂ ಕೊನೆಯ ಹಂತದಲ್ಲಿ ಏನೆಲ್ಲ ಇನಿಷಿಯೇಟಿವ್ಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೊಳ್ಳಲಾಗಿದೆ ಅನ್ನುವಂಥದ್ದನ್ನು ನೋಡೋಣ. ಮೊದಲನೇ ಹಂತದಲ್ಲಿ ಸೆಂಡೈ ಫ್ರೇಮ್ವರ್ಕ್, ಇದು ಬಹಳ ಇಂಪಾರ್ಟೆಂಟು. ಎಕ್ಸಾಮಿನೇಷನಲ್ಲಿ ಡೈರೆಕ್ಟ್ ಪ್ರಿಲಿಮ್ಸ್ ಕ್ವೆಶನ್ ಆಗಿ ಕೇಳುವಂತಹ ಸಾಧ್ಯತೆಗಳಿರ್ತವೆ. ಸೆಂಡೈ ಫ್ರೇಮ್ವರ್ಕ್ ಯಾವುದಕ್ಕೆ ಸಂಬಂಧಿತವಾಗಿರುವಂತಹ ವಿಷಯವಾಗಿರುತ್ತದೆ? ಇದು ಡಿಸಾಸ್ಟರ್ ರಿಸ್ಕನ್ನು ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ 2015ರಿಂದ 2030ರ ಸಮಯದವರೆಗೂ ಚಾಲನೆಯಲ್ಲಿರುವಂತಹ ಒಂದು ಪಾಲಿಸಿ ಆಗಿರುತ್ತದೆ. ಇದರ ಅಡಿಯಲ್ಲಿ ಮ್ಯಾನ್ಮೇಡ್ ಆಗಿರಬಹುದು, ನ್ಯಾಚುರಲ್ ಆಗಿರಬಹುದು, ಸ್ಮಾಲ್ ಆಗಿರಬಹುದು, ಲಾರ್ಜ್ ಆಗಿರಬಹುದು, ಅಥವಾ ಫ್ರೀಕ್ವೆಂಟಾಗಿ ಆಗುವಂತಹ ಸಮಸ್ಯೆ ಅಥವಾ ಇನ್ಫ್ರೀಕ್ವೆಂಟ್ ಇರುವಂಥದ್ದು, ಇವೆಲ್ಲ ಸಮಸ್ಯೆಗಳಿಗೆ ಪರಿಹರಿಸುವಂತಹ ಪ್ಲ್ಯಾನ್ ಅಥವಾ ಫ್ರೇಮ್ವರ್ಕನ್ನು ಇದರ ಅಡಿಯಲ್ಲಿ ಡೆವಲಪ್ ಮಾಡಲಾಗಿದೆ. ಈ ಸೆಂಡೈ ಫ್ರೇಮ್ವರ್ಕ್ ಮುಖ್ಯವಾಗಿ ಯೋಗೋ ಫ್ರೇಮ್ವರ್ಕ್ ಅನ್ನುವಂಥದ್ದು ಒಂದು ಮುಂಚೆ ಇದ್ದಂತಹ ಪ್ಲ್ಯಾನ್. ಇದು 2005ರಿಂದ 2015ರವರೆಗೆ ಚಾಲ್ತಿಯಲ್ಲಿದ್ದಂತಹ ಯೋಗೋ ಫ್ರೇಮ್ವರ್ಕ್ನ ನಂತರ ಈ ಒಂದು ಸೆಂಡೈ ಫ್ರೇಮ್ವರ್ಕನ್ನು ಜಾರಿಗೆ ತರಲಾಗಿದೆ. ಎರಡನೇ ಹಂತದಲ್ಲಿ ಯುನೈಟೆಡ್ ನೇಷನ್ಸ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್ ಫ್ರೇಮ್ವರ್ಕ್. ಸೊ ಯುನೈಟೆಡ್ ನೇಷನ್ಸ್ ಆಫೀಸ್ ಫಾರ್ ಡಿಸಾಸ್ಟರ್ ರಿಸ್ಕ್ ರಿಡಕ್ಷನ್, ಇದು ಯುನೈಟೆಡ್ ನೇಷನ್ಸ್ ಕೆಳಗಡೆ ಕೆಲಸ ಮಾಡುವಂತಹ ಒಂದು ಫೋಕಲ್ ಪಾಯಿಂಟ್ ಬಾಡಿಯಾಗಿ ಕೆಲಸವನ್ನು ನಡೆಸುತ್ತದೆ. ಹಾಗೂ ಮುಖ್ಯವಾಗಿ ಸೆಂಡೈ ಫ್ರೇಮ್ವರ್ಕ್ನ ಅಡಿಯಲ್ಲಿ ಇರುವಂತಹ ಕೆಲಸಗಳನ್ನು ಇಂಪ್ಲಿಮೆಂಟ್ ಮಾಡುವಂತಹ ನಿಟ್ಟಿನಲ್ಲಿ ಇದು ತನ್ನ ಸಹಕಾರವನ್ನು ಕೊಡುತ್ತದೆ ಅನ್ನುವಂಥದ್ದು. ಮೂರನೇ ಮುಖ್ಯವಾದಂಥದ್ದು ಕೋಯಲಿಷನ್ ಫಾರ್ ಡಿಸಾಸ್ಟರ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್. ಸೊ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಪಂಚದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂತಹದ್ದು ನಮಗೆಲ್ಲ ಗೊತ್ತೇ ಇದೆ. ಸೊ ಆ ಒಂದು ಬೆಳವಣಿಗೆಗೋಸ್ಕರ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇದೆ ಅನ್ನುವಂತಹ ಮಾಹಿತಿಯನ್ನು ಮುಖ್ಯವಾಗಿ ಈ ಒಂದು ಕೋಯಲಿಷನ್ ಫಾರ್ ಡಿಸಾಸ್ಟರ್ ರಿಸ್ಕ್ ರೆಸಿಲಿಯಂಟ್ ಇನ್ಫ್ರಾಸ್ಟ್ರಕ್ಚರ್ ತನ್ನ ಕೆಲಸವನ್ನು ಮಾಡುತ್ತದೆ. ಈ ಒಂದು ಸಂಸ್ಥೆಯನ್ನು 2019ರಲ್ಲಿ ಜಾರಿಗೆ ತರಲಾಗಿದೆ ಅನ್ನುವಂಥದ್ದು ಮುಖ್ಯವಾಗಿ ಇಲ್ಲಿ ಗೊತ್ತಿರಬೇಕಾಗಿರುವಂಥದ್ದು. ಸೊ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮುಖ್ಯವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನು ಎದುರಿಸಲು ಪ್ಲ್ಯಾನನ್ನೇನೋ ರಚನೆ ಮಾಡಿದೆ. ಬಟ್
ಅದು ಪ್ಲ್ಯಾನ್ ಇಂಪ್ಲಿಮೆಂಟ್ ಆಗದೇ ಇದ್ದಾಗ ಅದರಿಂದ ಲಾಭವನ್ನು ಪಡ್ಕೊಳ್ಳಲು ನಾವು ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ಸಹ ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಇಂಪ್ಲಿಮೆಂಟೇಷನ್ ಮೇಲೆ ಹೆಚ್ಚಿನ ಆದ್ಯತೆಯನ್ನು ಕೊಡುವ ಅವಶ್ಯಕತೆ ಇದೆ ಮತ್ತು ಸಿವಿಲ್ ಸೊಸೈಟಿ, ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸು ಮತ್ತು ಒಂದಿಷ್ಟು ಬೇರೆ ಬೇರೆ ಸಂಸ್ಥೆಗಳು ತನ್ನ ಇಂಪಾರ್ಟೆಂಟ್ ಪಾತ್ರವನ್ನು ಇದರಲ್ಲಿ ವಹಿಸಿದ್ದಲ್ಲಿ ನಾವು ಅದರಿಂದ ಹೆಚ್ಚಿನ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ ಅನ್ನುವಂತಹ ಮಾತನ್ನು ಇಲ್ಲಿ ಹೇಳಲು ಪ್ರಯತ್ನಿಸ್ತಿರುವಂಥದ್ದು.